ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ 2011 CTET ಅಲ್ಲಿ ಬಂದಂತಹ ಪಾರ್ಟ್ 3 ಅಲ್ಲಿ ಬರುವಂತಹ ಸೈನ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಐ ಹೋಪ್ ಇದೆಲ್ಲನೂ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಜಸ್ಟ್ ಸ್ಟಾರ್ಟ್ ದ ವಿಡಿಯೋ. ನಿಮಗೆ ಈ ವಿಡಿಯೋಸ್ಗಳು ನಿಮಗೆ ಸೈನ್ಸ್ನ ನೀವು 2011ಇಂದ ಹಿಡಿದು 2021ವರೆಗೂ ಆಗಿರುವಂತಹ ಎಲ್ಲ CTET ಪೇಪರ್ಸ್ನಲ್ಲಿ ಬರುವಂತಹ ಸೈನ್ಸ್, ಮ್ಯಾಥ್ಸ್ ಆ್ಯಂಡ್ ದೆನ್ CDP ಇದೆಲ್ಲದನ್ನು ನಾನು ನಿಮಗೆ ಸಾಲ್ವ್ ಮಾಡಿಕೊಡ್ತೀನಿ. ಬಿಡ್ದೇ ನೀವು ಡೈಲಿ ಒಂದೊಂದನ್ನು ಕವರ್ ಮಾಡ್ತಾ ಬನ್ನಿ. ನಿಮ್ಮಲ್ಲಿ ನೀವು ಇಂಪ್ರೂವ್ಮೆಂಟ್ಸನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಡಿಸೆಂಬರ್ಗೆ ಇನ್ನೂ ಟೈಮ್ ಇದೆ, ಹಾಗಾಗಿ ಒಂದೊಂದೇ ನೋಡ್ತಾ ಬನ್ನಿ. ಒಂದೇ ದಿನ ಕೂತ್ಕೊಂಡು ನಾನು ಎಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ. ಡೋಂಟ್ ಡೂ ದಟ್. ಓಕೆ, ಯಾಕೆ ಅಂತ ಅಂದರೆ ಕನ್ಫ್ಯೂಷನ್ಸ್ ಆಗ್ತಾ ಹೋಗುತ್ತೆ, ಹೆದರಿಕೆ ಆಗುತ್ತೆ. ಅಯ್ಯೋ ನನ್ನ ಕೈಲಾಗಲ್ಲ, CTET ಕಷ್ಟ ಇರುತ್ತೆ, ಹಾಗಿದ್ರೆ ಏನೋ ಫೀಲ್ ಎಲ್ಲ ಬಂದುಬಿಡುತ್ತೆ. ಸೊ ಹಾಗಾಗಿ ಒಂದು ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಡೈಲಿ ಬೇಸಿಸಲ್ಲಿ ಒಂದೊಂದೇ ತಿಳ್ಕೊಳ್ತಾ ಬಂದರೆ ನಿಮ್ಮಲ್ಲಿ ನೀವು ಇಂಪ್ರೂವ್ಮೆಂಟ್ಸನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬಿಫೋರ್ ಗೋಯಿಂಗ್ ಟು ದ್ಯಾಟ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮೀ ಆಲ್ಸೋ. ಓಕೆ, ಲೆಟ್ಸ್ ಸ್ಟಾರ್ಟ್. 61 ಕ್ವಶನ್. ಇಟ್ ಮೀನ್ಸ್ ಸೈನ್ಸ್ ನಿಮಗೆ ಸ್ಟಾರ್ಟ್ ಆಗೋದು 61ನಿಂದ ಅಂತ. ಓಕೆ, 61 ಕ್ವಶನ್ ಏನು ಹೇಳುತ್ತೆ ಅಂದರೆ, ಬೆಕಲೈಟ್ ಈಸ್ ಯೂಸ್ಡ್ ಇನ್ ಮೇಕಿಂಗ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಬಿಕಾಸ್ ಇಟ್ ಈಸ್. ನೋಡಿ, ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, 8th ಸ್ಟ್ಯಾಂಡರ್ಡಲ್ಲಿರುವಂತಹ ಸಿಂಥೆಟಿಕ್ ಫೈಬರ್ಸ್ ಆ್ಯಂಡ್ ಪ್ಲಾಸ್ಟಿಕ್ ಚಾಪ್ಟರ್ನಲ್ಲಿ ಬೆಕಲೈಟ್, ಮೆಲಮೈನ್ ಇದ್ರ ಬಗ್ಗೆ ಕೇಳ್ತಾನೆ ಇರ್ತಾರೆ ಅಂತ ಹೇಳಿ. ಈವನ್ ಮೆಲಮೈನ್ ಬಗ್ಗೆನೂ ಸಹಿತ ನಿಮಗೆ ಇದರಲ್ಲಿ 2021 ಈ ಸರಿ TET ಪೇಪರಲ್ಲಿ ಕೇಳಿದರು. ಕರೆಕ್ಟಾ? ಕರ್ನಾಟಕ TET ಪೇಪರಲ್ಲಿ ಕೇಳಿದರು. ಹಾಗಾಗಿ ಇದ್ರ ಕಡೆ ಗಮನ ಇರಲಿ. ಬೆಕಲೈಟ್ ಈಸ್ ಎ ಥರ್ಮೋ ಪ್ಲಾಸ್ಟಿಕ್ ಆಗಿರುತ್ತೆ. ಹಾಗಂತ ಇಲ್ಲಿ ಎಲೆಕ್ಟ್ರಿಕಲ್ ಅಪ್ಲಯನ್ಸಸಲ್ಲಿ ನಾವು ಬೆಕಲೈಟನ್ನು ಯೂಸ್ ಮಾಡ್ತಿದ್ವಿ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ಥರ್ಮೋಪ್ಲಾಸ್ಟಿಕ್ ಅಂತನಾ? ನೋ. ಥರ್ಮೋಪ್ಲಾಸ್ಟಿಕ್ ಅಂತಂದ್ರೇನು, ಇಟ್ ಈಸ್ ಓನ್ಲಿ ಶೇಪ್ಡ್ ಓನ್ಲಿ ಒನ್ಸ್. ಅದನ್ನು ನಾವು ರೀಶೇಪ್ ಮಾಡೋಕ್ಕಾಗಲಿ ಮೌಲ್ಡ್ ಮಾಡೋಕ್ಕಾಗಲಿ ಆಗಲ್ಲ. ರೈಟ್? ಇಲ್ಲಿ ಯು ಕ್ಯಾನ್ ಡೂ ದಟ್. ಈ ಬೆಕಲೈಟು, ಮೆಲಮೈನ್ ಇವೆಲ್ಲ ಏನಾಗಿರುತ್ತೆ, ದೀಸ್ ಆರ್ ಥರ್ಮೋಪ್ಲಾಸ್ಟಿಕ್. ಓಕೆ, ಥರ್ಮೋಪ್ಲಾಸ್ಟಿಕ್ ಆಗಿರುತ್ತವೆ. ಅಂದರೆ ಇಟ್ ಮೀನ್ಸ್ ಏನು, ಇವುಗಳನ್ನು ನಾವು ಒನ್ ಟೈಮ್ ಅಂದರೆ ಶೇಪ್ ಕೊಟ್ಟಾದ್ಮೇಲೂ ಎಗೇನ್ ಅದನ್ನು ವಿತ್ ಹೆಲ್ಪ್ ಆಫ್ ಹೀಟ್ ಮತ್ತೆ ನಾವು ರೀಶೇಪ್ ಮಾಡಬಹುದು ಅಂತ ಹೇಳಿ ಅರ್ಥ. ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಬರುತ್ತಲ್ಲ, ಇದು ಒಂದು ಸರಿ ಮಾತ್ರ ನಾವು ಸೆಟ್ ಮಾಡೋದು ಅಂತ. ಓಕೆ, ಈ ಬೆಕಲೈಟನ್ನು ನಾವು ಎಲೆಕ್ಟ್ರಿಕಲ್ ಅಪ್ಲಯನ್ಸಸಲ್ಲಿ ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಈಸ್ ಇಟ್ ಬಿಕಾಸ್ ಆಫ್ ಥರ್ಮೋಪ್ಲಾಸ್ಟಿಕ್ ಅಂತನಾ? ನಾಟ್ ಎಟ್ ಆಲ್. ನೀವು ಬೆಕಲೈಟ್ ಅನ್ನೋದು ಥರ್ಮೋಪ್ಲಾಸ್ಟಿಕ್ ಅಂದ ತಕ್ಷಣ ಫಸ್ಟ್ ಆಪ್ಷನ್ ಟಿಕ್ ಆಗ್ತೀರಾ? ನೋ, ಇಟ್ ಈಸ್ ರಾಂಗ್. ಬೆಕಲೈಟ್ನ ನಾವು ಎಲೆಕ್ಟ್ರಿಕಲ್ ಅಪ್ಲಯನ್ಸಸಲ್ಲಿ ಯೂಸ್ ಮಾಡೋದಕ್ಕೆ ಕಾರಣ ಏನು? ಇದು ಬೆಕಲೈಟ್ನ ಒಂದು ಕ್ಯಾರೆಕ್ಟರ್, ಇದೊಂದು ಪ್ರಾಪರ್ಟಿ ಆಗಿದೆ. ಅದೊಂದು ಥರ್ಮೋಪ್ಲಾಸ್ಟಿಕ್ ಅಂತ ಹೇಳ್ತಿದ್ದೀವಿ ಅಷ್ಟೇ. ಆದರೆ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಗಳಲ್ಲಿ, ಸ್ವಿಚಸ್ಗಳಲ್ಲಿ ಇಲ್ಲೆಲ್ಲ ಹಾಕ್ತಾ ಇದ್ದೀವಿ ಅಂತಂದರೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಬಿಕಾಸ್ ದೀಸ್ ಆರ್ ದ ಗುಡ್ ಇನ್ಸುಲೇಟರ್ ಆಫ್ ಎಲೆಕ್ಟ್ರಿಸಿಟಿ. ಇದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ. ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡೋದನ್ನು ನಾವು ಹಾಕಿದ್ದಿದ್ರೆ ಏನಾಗ್ತಿತ್ತು, ಸ್ವಿಚ್ಚನ್ನು ಮುಟ್ಟಿದ್ರೆ ನಮಗೆ ಕರೆಂಟ್ ಹೊಡಿತಿತ್ತು. ಕರೆಕ್ಟಾ? ಹಾಗಾಗಿ ಬೆಕಲೈಟ್ಸ್ಗಳನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೆಕೆಂಡ್ ಕ್ವಶನ್, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕೇಸಸ್ ಆಫ್ ಮೋಷನ್ ಆರ್ ದ ಡಿಸ್ಟೆನ್ಸ್ ಮೂವ್ಡ್ ಆ್ಯಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್. ಇಟ್ ಮೀನ್ಸ್ ಡಿಸ್ಪ್ಲೇಸ್ಮೆಂಟ್ನ ಒಂದು ವ್ಯಾಲ್ಯೂ ಅಂತ ಹೇಳಿ ಕನ್ಸಿಡರ್ ಮಾಡಿ ಅಷ್ಟೇ. ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ಸೊ ಇಲ್ಲಿ ನಿಮಗೆ D ಆ್ಯಂಡ್ S ಅನ್ನು ನೀವು ಕಂಪೇರ್ ಮಾಡಬೇಕು. ಎ ಕಾರ್ ಮೂವಿಂಗ್ ಅಲಾಂಗ್ ಎ ಸ್ಟ್ರೈಟ್ ರೋಡ್ ಮೇ ಬಿ ಈಕ್ವಲ್ ಇರಬಹುದು. ಎ ಕಾರ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತಲ್ಲಿ ಡಿಸ್ಟೆನ್ಸ್ ಈಸ್ ನಾವು ಹೇಳ್ಕೊಬೋದು, 2πr ತಗೊಂಡು ಎಲ್ಲ ಹೇಳ್ಕೊಬೋದು. ಬಟ್ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಇದೆಯಲ್ಲ, S ಈಸ್ ಈಕ್ವಲ್ ಟು 0 ಆಗುತ್ತೆ ಅಲ್ವಾ? ಹಾಗಾಗಿ ಇಟ್ ಈಸ್ ನಾಟ್ ಅ ರೈಟ್ ಆನ್ಸರ್. ಪೆಂಡುಲಮ್ ಆಸಿಲೇಟಿಂಗ್ ಟು ಆ್ಯಂಡ್ ಫ್ರೋ ಮೋಷನಲ್ಲಿ ಇಟ್ ಈಸ್ ಆಲ್ಸೋ ಡಿಸ್ಪ್ಲೇಸ್ಮೆಂಟಲ್ಲಿ ರಾಂಗ್ ಆಗುತ್ತೆ. ದೆನ್ ಅರ್ತ್ ರಿವಾಲ್ವಿಂಗ್ ಅರೌಂಡ್ ದ ಸನ್, ಇದು ಸಹಿತ ಒಂದು ಕ್ಲೋಸ್ಡ್ ಸರ್ಫೇಸ್ ಆಗಿರೋದ್ರಿಂದ ಇದು ಸಹಿತ ತಪ್ಪಾಗುತ್ತೆ. ಆ್ಯಂಡ್ ದ ಆನ್ಸರ್ ಫಸ್ಟ್ ಒನ್ ಅಂಥೇಳಿ ನಾವು ಪಕ್ಕ ಹೇಳ್ಕೋಬೋದು. LED ಆ್ಯಂಡ್ CFL ಬಲ್ಬ್ಸು ನೀವು ನೋಡ್ತಿರಲ್ಲ, ದಿಸ್ ಲೈಟ್ ಇಮಿಟಿಂಗ್ ಡಯೋಡ್ ಆ್ಯಂಡ್ ಕಾಂಪ್ಯಾಕ್ಟ್ ಫ್ಲೋರೆಸೆಂಟ್ ಲ್ಯಾಂಪ್ ಅಂತ ಏನು ಹೇಳ್ತೀವಲ್ಲ, ಅವ್ರ ಲೈಟ್ ಅಂತಲೂ ನಾವು ಕನ್ಸಿಡರ್ ಮಾಡ್ಬೋದು. ಆರ್ ವೆರಿ ಕಾಮನ್ಲಿ ಯೂಸ್ಡ್ ಆ್ಯಸ್ ಅ ಸೋರ್ಸ್ ಆಫ್ ಲೈಟ್ ಇನ್ ಅವರ್ ಹೋಮ್ಸ್. ಎಕ್ಸಾಕ್ಟ್ಲಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ? ನೋಡ್ತಿದ್ದೀರಾ, ಇತ್ತೀಚಿನ ದಿನದಲ್ಲಂತೂ LED ರೀಪ್ಲೇಸ್ ಮಾಡಿದ್ದೀವಿ. ಕರೆಕ್ಟ್? LED ಯಾಕೆ ಹಿಂಗೆ ರೀಪ್ಲೇಸ್ ಮಾಡಿದ್ವಿ ನಾವು? ಬಿಕಾಸ್ LED ಈಸ್ ಬೆಟರ್ ಬಿಕಾಸ್ CFL ಕಂಟೈನ್ ಟಾಕ್ಸಿಕ್ ಮೆಟೀರಿಯಲ್ಸ್.
ಹಾಗಾಗಿನೇ ಎಲ್ ಇ ಡಿನ ನಾವು ರೀಪ್ಲೇಸ್ ಮಾಡಿದ್ವಿ. CFL ಅಲ್ಲಿ ಏನಾಗ್ತದೆ ಅಂತಂದರೆ ಸಮ್ ಹಾರ್ಮ್ಫುಲ್ ಟಾಕ್ಸಿಕ್ ಮೆಟೀರಿಯಲ್ಸ್ ಇರುತ್ತೆ. ಈಗ ನೆಕ್ಸ್ಟ್ ಇದು ಮರ್ಕ್ಯುರಿ ಇದೆಲ್ಲನೂ ಏನಾಗ್ತದೆ, ಇಟ್ ಈಸ್ ಡೇಂಜರಸ್ ಆ್ಯಂಡ್ ಇಟ್ ಈಸ್ ವೆರಿ ಟಾಕ್ಸಿಕ್ ಮೆಟೀರಿಯಲ್ ಫಾರ್ ಅಸ್. ಅದೇನಾದರೂ ಭೂಮಿಗೆ ಬಿತ್ತು ಅಥವಾ ಎಲ್ಲಾದರೂ ಒಂದು ಕಡೆ ಡ್ರಾಪ್ ಇತ್ತು ಅಂತಂದರೆ ಅದು ನಮಗೆ ಆ್ಯಕ್ಚುಲಿ ಏನಾಗುತ್ತೆ, ಪಾಯ್ಸನಸ್ ಆಗುತ್ತೆ. ಹಾಗಾಗಿ ಎಲ್ ಇ ಡಿನ ನಾವು ಇತ್ತೀಚಿನ ದಿನದಲ್ಲಿ ಯೂಸ್ ಮಾಡ್ತಿರೋದು. ಆ್ಯಂಡ್ ಏರ್ ಬಬಲ್ ಇನ್ಸೈಡ್ ದ ವಾಟರ್ ಬಿಹೇವ್ಸ್ ಲೈಕ್, ಈಗ ಒಂದು ಟಬ್ ಇದೆ, ಟಬ್ ಒಳಗಡೆ ಈ ಥರ ನೀರು, ಇದ್ರ ಮೇಲೆ ಇವಾಗ ಏನಾಗಿದೆ, ಒಂದು ವಾಟರ್ ಡ್ರಾಪ್ಲೆಟ್ ಇದೆ. ಈ ಥರ ನೀವು ಹಿಂಗೆ ಗುಳ್ಳೆ ಇರುತ್ತಲ್ಲಪ್ಪ, ಗುಳ್ಳೆ ಇರುತ್ತೆ ರೈಟ್. ಈ ಗುಳ್ಳೆ ಇವಾಗ ಒಳಗಡೆಯಿಂದ ನಾವು ನೋಡಿದಾಗ, ಫ್ರಮ್ ಇನ್ಸೈಡ್ನಿಂದ ನಾವು ನೋಡಿದಾಗ ನಮಗಿದು ಯಾವ ರೀತಿಯಾಗಿ ಕಾಣಿಸುತ್ತೆ, ಯಾವ ಲೆನ್ಸ್ ಆಗಿ ಕಾಣಿಸ್ತಿದೆ, ಅವ್ರ ಮಿರರ್ ಯಾವುದು ಕಾಣಿಸ್ತಿದೆ. ಸೊ ಯು ಕ್ಯಾನ್ ಕನ್ಸಿಡರ್ ದಿಸ್ ಆ್ಯಸ್ ಅ ಲೆನ್ಸ್, ಮಿರರ್ ಅಲ್ಲ. ಯಾಕೆ ಅಂತಂದರೆ ಇಲ್ಲಿ ಮಿರರ್ ಏನಾಗ್ತದೆ ಹೇಳ್ರಿ, ಒಂದು ಕಡೆ ಕ್ಲೋಸರ್ ಸರ್ಫೇಸ್ ಇರುತ್ತೆ, ಇನ್ನೊಂದು ಕಡೆ ಶೈನಿ ಸರ್ಫೇಸ್ ಇರುತ್ತೆ ರೈಟ್. ಲೆನ್ಸ್ ಅಂತ ಅಂದರೆ ಏನಾಗುತ್ತೆ, ಇಟ್ ಈಸ್ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಆಗಿರುತ್ತೆ. ಹಾಗಾಗಿ 4 ಆಪ್ಷನ್ ಅಲ್ಲ ಅಂತ ನೀವು ಈಸಿಯಾಗಿ ತೆಗೆದು ಹಾಕ್ಬಿಡ್ಬೋದು. ಡನ್. ಈಗ ಏರ್ ಬಬಲನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ರಿ, ನಾಟ್ ಫ್ರಮ್ ಔಟ್ಸೈಡ್, ಫ್ರಮ್ ದ ಇನ್ಸೈಡ್. ಸೊ ಇಲ್ಲಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಇದು ಅಂತ ಅಂದರೆ, ನೀವು ಒಳಗಡೆಯಿಂದ ನೋಡ್ತಾ ಇದ್ದೀರಾ, ದಿಸ್ ಈಸ್ ಪರ್ಫೆಕ್ಟ್ಲಿ ಕಾನ್ಕೇವ್ ಲೆನ್ಸ್ ಆಗಿರುತ್ತೆ. ಕಾನ್ವೆಕ್ಸ್ ಅಂತ ಈಗ ಏನಾಗುತ್ತೆ, ಅದು ನಿಮಗೆ ಒಳಗಡೆ ಡೌನ್ ರೀತಿಲಿ ಕಾಣಿಸೋದ್ರಿಂದ. ಡನ್, ಅರ್ಥ ಆಗ್ತಿದೆ ಅಲ್ವಾ? ಸೊ ನಾನು ನಿಮಗೆ ಸಪ್ರೇಟಾಗಿ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಲೆನ್ಸಿಂದ ಫಾರ್ಮೇಷನ್ ಆಗುವ ಇಮೇಜಸ್ ಬಗ್ಗೆ ಇದರೆಲ್ಲನೂ ನಾನು ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು. ಈಸಿ ವೇಯಲ್ಲಿ ನೀವು ಹೇಗೆ ನೆನಪಲ್ಲಿ ಇಟ್ಕೊಳ್ಬೋದು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಅದ್ರ ಮೇಲಂತೂ ಕ್ವಶನ್ಸ್ಗಳಂತೂ ಆಗಾಗ್ಗೆ ಕೇಳ್ತಾನೆ ಇರ್ತಾರೆ. ಹಾಗಾಗಿ ಅದನ್ನು ನೀವು ನೋಟ್ ಮಾಡ್ಕೊಳ್ಳೋದನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಎ ಫೆದರ್ ವೇಯಿಂಗ್ 5 ಗ್ರಾಮ್ ಆ್ಯಂಡ್ ಎ ನೈಲ್ ವೇಯಿಂಗ್ 10 ಗ್ರಾಮ್. ಓಕೆ, ಫೆದರ್ ಒಂದಿದೆ, ಅದು 5 ಗ್ರಾಮ್ ಇದೆ. ನೈಲ್ ಒಂದಿದೆ, ಅದು 10 ಗ್ರಾಮ್ ಇದೆ. ಅದು ಸೇಮ್ ಕೈನೆಟಿಕ್ ಎನರ್ಜಿ, ಅವೆರಡರದ್ದು ಸಹಿತ ಮೇಲಿಂದ ಬೀಳ್ತಾ ಇದೆ ಅಂತಂದರೆ ಅದ್ರದ್ದು ಮೂವಿಂಗಲ್ಲಿದೆ ಅಂತ ಅರ್ಥ. ಕೈನೆಟಿಕ್ ಎನರ್ಜಿ ಇದೆ ಅಂದರೆ ಮೂವಿಂಗಲ್ಲಿದೆ ಅಂತ ಅರ್ಥ, ಮೂವ್ ಆಗ್ತಾ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಬೌಟ್ ದ ಮೊಮೆಂಟಮ್ ಆಫ್ 2 ಬಾಡೀಸ್. ಮೊಮೆಂಟಮ್ ಬಗ್ಗೆ ನಿಮಗೆ ಸ್ಪೆಷಲಿ ನ್ಯೂಟನ್ಸ್ ಲಾಸ್ ಆಫ್ ಮೋಷನಲ್ಲಿ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಇನರ್ಷಿಯಾ, ಮಾಸ್, ಮೊಮೆಂಟಮ್, ವೆಲಾಸಿಟಿ ಇದ್ರ ಬಗ್ಗೆ ಎಲ್ಲ ಸಖತ್ತಾಗಿ ತಿಳಿಸ್ಕೊಡ್ತಾರೆ, ಹೌದಲ್ವಾ? ಈ ಒಂದು ಫೆದರ್ ಮತ್ತು ನೈಲ್ನಲ್ಲಿ ನಾವು ಇಮ್ಯಾಜಿನ್ ಮಾಡೋದಕ್ಕಿಂತನೂ ಇಲ್ಲಿ ನಿಮಗೆಲ್ಲೋ ಯಾವುದು ನೈಲ್ ಮೊಮೆಂಟಮ್ ಜಾಸ್ತಿ ಇದೆಯಾ, ಕಡಿಮೆ ಇದೆಯಾ, ಇದನ್ನೇನು ಕೊಡ್ತಾ ಇಲ್ಲ ಅವರು. ಜಸ್ಟ್ ಗೋ ವಿತ್ ಅ ಕಾನ್ಸೆಪ್ಟ್ ಓನ್ಲಿ. ಲೈಟರ್ ಬಾಡಿ ಇದ್ದಾಗ ಹೈಯರ್ ಮೊಮೆಂಟಮ್ ಇರುತ್ತೆ, ಚಾನ್ಸೇ ಇಲ್ಲ, ತಪ್ಪದು. ಮೊಮೆಂಟಮ್ ಅಂತಂದರೆ ಏನು ಹೇಳ್ರಿ, ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ. ಯಾವುದ್ರದ್ದು ಮಾಸ್ ಜಾಸ್ತಿ ಇರುತ್ತೆ, ಮಾಸ್ ಜಾಸ್ತಿ ಇದೆ ಅಂತಂದರೆ ಅಲ್ಲಿಗೇನಾಗುತ್ತೆ, ಮೊಮೆಂಟಮ್ ಜಾಸ್ತಿ ಇದೆ. ವೆಲಾಸಿಟಿ ಯಾವ್ದ್ರದ್ದು ಜಾಸ್ತಿ ಇರುತ್ತೆ, ಆವಾಗ ಮೊಮೆಂಟಮ್ ಜಾಸ್ತಿ ಇರುತ್ತೆ ಡೆಫಿನೆಟ್ಲಿ. ಸೊ ಹೆವಿಯರ್ ಬಾಡಿ ವಿಲ್ ಹ್ಯಾವ್ ಹೈಯರ್ ಮೊಮೆಂಟಮ್ ಇಸ್ ದ ರೈಟ್ ಆನ್ಸರ್. ಡನ್, ಈಸಿ ಟು ರಿಮೆಂಬರ್. ಇಫ್ ದ ಪ್ರೆಷರ್ ಓವರ್ ಎ ಲಿಕ್ವಿಡ್ ಇನ್ಕ್ರೀಸಸ್, ಲಿಕ್ವಿಡ್ ಮೇಲೆ ನಾವಿವಾಗ ಪ್ರೆಷರನ್ನು ಅಪ್ಲೈ ಮಾಡ್ತಿದ್ದೀವಿ ಅಂತ ಅಂದರೆ ಇದರ ಒಂದು ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ಇಮ್ಯಾಜಿನ್. ಜಸ್ಟ್ ಗೋ ವಿತ್ ಅನ್ ಇಮ್ಯಾಜಿನ್. ಡೈಲಿ ಲೈಫಲ್ಲಿ ಎಲ್ಲರೂ ಪ್ರೆಷರ್ ಅಪ್ಲೈ ಮಾಡಿ ಬಾಯ್ಲ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಲಿಕ್ವಿಡ್ನ. ಲೆಟೆಸ್ಟ್ ಟೇಕ್ ಅನ್ ಎಕ್ಸಾಂಪಲ್, ವಾಟರ್ನೇ ನೀವು ತೊಗೊಂಡು ಇಮ್ಯಾಜಿನ್ ಮಾಡ್ಕೋಬಹುದು, ತಪ್ಪೇನಿಲ್ಲ. ಹಿಯರ್ ಏನಾಗುತ್ತೆ ಅಂತಂದರೆ ಬಾಯ್ಲಿಂಗ್ ಪಾಯಿಂಟ್ ಆ್ಯಕ್ಚುಲಿ ಇನ್ಕ್ರೀಸ್ ಆಗುತ್ತೆ. ಸಡನ್ನಾಗಿ ನಾವು ಥಿಂಕ್ ಮಾಡಿದಾಗ ಮೇ ಬಿ ಇಟ್ ಈಸ್ ಡಿಕ್ರೀಸಿಂಗ್ ಅಂತ ಅಂದ್ಕೊಳ್ತೀರಾ, ತಪ್ಪು. ಆದರೆ ಇನ್ಕ್ರೀಸಿಂಗ್ ಇಸ್ ದ ಕರೆಕ್ಟ್ ಆನ್ಸರ್. ಎ ಡಾಕ್ಟರ್ ಪ್ರಿಸ್ಕ್ರೈಬ್ಸ್ ಎ ಮೆಡಿಸಿನ್ ಟು ಟ್ರೀಟ್ ಹೈಪರ್ ಅಸಿಡಿಟಿ. ಹೈಪರ್ ಅಸಿಡಿಟಿ ಇಟ್ ಮೀನ್ಸ್ ಅಸಿಡಿಟಿ, HCl ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಸ್ಟಮಕ್ನಲ್ಲಿ. ಈಗ ಒಂದು ಮೆಡಿಸಿನಲ್ಲಿ ಏನು ಇಂಗ್ರೀಡಿಯೆಂಟ್ ಇರುತ್ತೆ, ಇಟ್ ಮೀನ್ಸ್ HCl ಇದೆ ಅಂತಂದರೆ ಯು ಹ್ಯಾವ್ ಟು ಗಿವ್, ಇದು ಆ್ಯಸಿಡ್ ಅಂತ ಅಂದರೆ ಯು ಹ್ಯಾವ್ ಟು ಗಿವ್ ಬೇಸ್ ಅಂತ ಅರ್ಥ ತಾನೆ. ಬೇಸ್ ಅಂತ ಅಂದರೆ ಹೈಡ್ರಾಕ್ಸೈಡ್ ಇರುತ್ತೆ. ಅವ್ರು ಇಲ್ಲೆಲ್ಲ ಕೊಟ್ಟಿರೋದು ಸಹಿತ ನಿಮಗೆ ಬೇಸೇ ಆಗಿರುತ್ತೆ. ಒಂದೊಂದು ಸಾಲ್ಟ್ ಇದೆ ಅಷ್ಟೇ, ಇನ್ನೇನಿಲ್ಲ. ಇನ್ನು 3 ನೀವು ಕಂಡುಹಿಡ್ಕೋಬೇಕಾಗ್ತದೆ. ಓಕೆ, ಆಪ್ಷನ್ಸನ್ನು ನೋಡಬಹುದು. ಹೈಡ್ರಾಕ್ಸೈಡ್ ಅಂತ ನೀವು ಜನರಲಿ ನೆನಪಲ್ಲಿ ಇಟ್ಕೊಂಡ್ರೆ ಇಟ್ ಈಸ್ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆ್ಯಂಡ್ ದ ಆನ್ಸರ್ ಈಸ್ ಫಸ್ಟ್ ಆಪ್ಷನ್. ಓಕೆ, ನೀವು ಇಲ್ಲಿ ಹೈಡ್ರಾಕ್ಸೈಡ್ ಅಂತ ಬಂತು ಅಂದರೆ ಅದು ಬೇಸ್ ಆಗಿರುತ್ತೆ. ಆ್ಯಸಿಡ್ ಆರ್ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಅಷ್ಟೇ ಇದೆ ಅಂತ ಅಂದರೆ ಅದು ಆ್ಯಸಿಡ್ ಆಗಿರುತ್ತೆ. OH ಗ್ರೂಪ್ ಇತ್ತು ಅಂತ ಅಂದರೆ ಅದು ಬೇಸ್ ಆಗಿರುತ್ತೆ. ಡೆಫಿನೆಟ್ಲಿ ಹೆಲ್ಪ್ಫುಲ್ ಇನ್ ನೆಕ್ಸ್ಟ್ ಎಕ್ಸಾಮ್ಸ್. ನಾನ್ ಮೆಟಾಲಿಕ್ ಆಕ್ಸೈಡ್, ಇದು 10th ಚಾಪ್ಟರ್ನಲ್ಲಿ ಇದೆ ನಿಮಗೆ. 10th ಆ್ಯಸಿಡ್, ಬೇಸ್ ಆ್ಯಂಡ್ ಸಾಲ್ಟ್ ಚಾಪ್ಟರ್ನಲ್ಲಿ ಬರೋದು. ಮೆಟಾಲಿಕ್ ಆಕ್ಸೈಡು, ನಾನ್ ಮೆಟಾಲಿಕ್ ಆಕ್ಸೈಡ್. ಇಲ್ಲಿ ನೀವು ಆ್ಯಸಿಡ್ ಮತ್ತು ಬೇಸ್ ರಿಯಾಕ್ಷನ್ ಮಾಡಿದಾಗ ನಿಮಗೇನು ಸಿಗುತ್ತೆ ಹೇಳ್ರಿ, ಸಾಲ್ಟ್ ಆ್ಯಂಡ್ ವಾಟರ್ ಸಿಗುತ್ತೆ, ರೈಟ್? ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್. ಈಗ ನೀವು ನೆಕ್ಸ್ಟ್ ಅಂದರೆ
ಆ್ಯಸಿಡನ್ನು ತೆಗೆದು ನೀವೇನಾದರೂ ನಾನ್ ಮೆಟಲ್ ಆಕ್ಸೈಡನ್ನು ರಿಪ್ಲೇಸ್ ಮಾಡಿದ್ರಿ ಅಂತ ಅಂದರೆ ಪ್ಲಸ್ ಬೇಸನ್ನು ಹಾಕಿದ್ರೆ ಈಗೇನು ಯು ಗೆಟ್ ದ ಸೇಮ್ ಪ್ರಾಡಕ್ಟ್, ಸಾಲ್ಟ್ ಆ್ಯಂಡ್ ವಾಟರ್ನೇ ಸಿಗುತ್ತೆ. ಇಟ್ ಮೀನ್ಸ್ ವಾಟ್, ನಾನ್ ಮೆಟಲ್ ಆಕ್ಸೈಡ್ಸ್ ಆರ್ ಆ್ಯಸಿಡ್ ಇನ್ ನೇಚರ್ ಅಂತ ಅರ್ಥ. ಡನ್. ಹಾಗಿದ್ರೆ ಮೆಟಲ್ ಆಕ್ಸೈಡ್ ಅನ್ನೋದು ಬೇಸ್ ಆಗಿ ವರ್ಕ್ ಆಗುತ್ತಾ? ಡೆಫಿನೆಟ್ಲಿ ಕರೆಕ್ಟ್, ಇಟ್ ಈಸ್ ಎಕ್ಸಾಕ್ಟ್ಲಿ ರೈಟ್. ಮೆಟಲ್ ಆಕ್ಸೈಡ್ಸ್ ಆರ್ ಬೇಸ್ ಇನ್ ನೇಚರ್ ಆ್ಯಂಡ್ ನಾನ್ ಮೆಟಲ್ ಆಕ್ಸೈಡ್ಸ್ ಆರ್ ಆ್ಯಸಿಡ್ ಇನ್ ನೇಚರ್. The inner surface of food cans are coated with a tin and not with a zinc. Tin and ಟಿನ್ನಿಂದ ಆಗಿರುತ್ತೆ ಬಟ್ ನಾಟ್ ಜಿಂಕ್ ಅಂತ ಹೇಳ್ತಾರೆ. ಫುಡ್ ಕ್ಯಾನ್ಸ್ ಅನ್ನೋದಕ್ಕಿಂತ ನೀವು ಇವಾಗ ಜ್ಯೂಸ್ ಎಲ್ಲ ನೋಡ್ತಿರಲ್ಲ, ಒಳಗಡೆ ಟಿನ್ ಇರುತ್ತೆ, ಹೊರಗಡೆ ನಿಮ್ಗೆ ಒಳದು ಜಿಂಕಿಂದ ಮಾಡಿರಲ್ಲ. ಯಾಕೆ ಅಂತ ಹೇಳಿ, ಟಿಂದು ಮತ್ತು ಜಿಂಕಿಂದು ಇದನ್ನು ನೋಡಿದಾಗ ನಿಮಗೆ ಸ್ಪೆಷಲಿ ನೆನಪಾಗಬೇಕು. ನನ್ನ ವಿಡಿಯೋಸ್ನ ನೀವು ನೋಡಿದರೆ ಡೆಫಿನೆಟ್ಲಿ ನೆನಪಾಗಿರಬೇಕು. ನಾನು ಮೆಟಲ್ನ ಸೀರೀಸ್ನ ರಿಯಾಕ್ಟಿವಿಟಿ ಇದಕ್ಕೆ ನಿಮಗೊಂದು ಹಿಂಟನ್ನು ಹೇಳ್ಕೊಟ್ಟಿದ್ದೆ, ನೆನಪಿದೆಯಾ? ಐ ವಿಲ್ ರೈಟ್ ನಾವು. ನಿಮಗದು ತುಂಬಾ ಇಂಪಾರ್ಟೆಂಟ್ ಸಹಿತ ಆಗಿರುತ್ತೆ. ಸೊ ನೋಟ್ ಮಾಡ್ಕೊಳ್ತಾ ಹೋಗಿ ಪ್ಲೀಸ್. ಇಟ್ ಮೀನ್ಸ್ ಪೊಟ್ಯಾಷಿಯಮ್. ಪ್ಲೀಸ್ ಸ್ಟಾಪ್. ಇಟ್ ಮೀನ್ಸ್ ಎಸ್ ಬಂದಿದೆ ಅಲ್ವಾ, ಇಟ್ ಈಸ್ ಸೋಡಿಯಮ್. ಪ್ಲೀಸ್ ಸ್ಟಾಪ್. ಕಾಲಿಂಗ್ ಮೀ. ಸಿ ಎ ಇದೆ, ದಟ್ ಈಸ್ ಕ್ಯಾಲ್ಶಿಯಮ್. ME ಅಂತಿದೆ, ಮೀ ಅಂತನಾದ್ರು ತಗೊಳ್ಳಿ, ಅವ್ರ ಮಗನೇ ಅಂತನಾದ್ರು ತಗೋಬೋದು. ಇಟ್ ಮೀನ್ಸ್ ಮೆಗ್ನೀಷಿಯಮ್. ಓಕೆ, ಏನಂತ ನಾವು ಕಾಲ್ ಮಾಡಬಾರ್ದಂತೆ. ಈಗ ನೆಕ್ಸ್ಟ್ ಬರೀತಿದ್ದೀನಿ. ನೆಕ್ಸ್ಟ್ ರಿಯಾಕ್ಟಿವಿಟಿ ಸೀರೀಸಲ್ಲಿ ಬರೋದು ನಿಮಗೆ ಆ್ಯಸ್. ಏನಂತ? ಆ್ಯಸ್ ಮೀನ್ಸ್ ಅಲ್ಯೂಮಿನಿಯಮ್. ಓಕೆ, ಏನಂತ? ಕಾರ್ಬನ್ಗೆ ಕಾರ್ಟೂನ್ ಝೀಬ್ರಾ ಅಂತ. ಝೀಬ್ರಾ ಅಂದರೆ ಝೆಡ್ ಅಂದರೆ ಜಿಂಕ್. ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಆರ್ ಮಗ್ನೆ ಆ್ಯಸ್ ಕಾರ್ಟೂನ್ ಝೀಬ್ರಾ. ಎಲ್ಲಿ? ಇನ್ ದ. ಐಎನ್ ಅಂತ ಅಂದರೆ ಐರನ್, ದ ಅಂತ ಅಂದರೆ ಟಿನ್. ಇನ್ ದ ಎಲ್ಲಿ? ಇನ್ ದ ಲೈಬ್ರರಿ ಅಂದರೆ ಲೆಡ್. ಡನ್. ಹಾಗಿದ್ರೆ ಏನಂತ ಕರಿಬೋದು? ಹೇ. ಇಟ್ ಮೀನ್ಸ್ ಇಲ್ಲಿ ಹೈಡ್ರೋಜನ್. ಹೇ ಹೈಡ್ರೋಜನ್. ಇಟ್ ಮೀನ್ಸ್ ಹೇ ಕಾಲ್ ಅಂದರೆ ಇಲ್ಲಿ ಬರೋದು ಕ್ಯಾಲ್ಶಿಯಮ್ ಅಲ್ಲಾಗಿದೆ, ಸೊ ಇಲ್ಲಿ ಬರೋದು ನಿಮಗೆ ಕಾಪರ್ ಆಗಿರುತ್ತೆ. ಹೇ ಕಾಲ್. ಈಗ ನನಗೆ ಕಾರ್ಟೂನ್ ಝೀಬ್ರಾ ಅಂತ ಕರಿಬೇಡ. ಓಕೆ, ಕಾಲ್ ಸಮಥಿಂಗ್ ಗುಡ್ ಪ್ಲೀಸ್. ಸಮಥಿಂಗ್ ಗುಡ್ ಅಂತ ಅಂದರೆ ಎಸ್ ಅಂತ ಅಂದರೆ ಸಿಲ್ವರ್. ಆ್ಯಸ್ ಯು ನೋ ದಟ್ ನಾವು ಈಗ ವೇರ್ ಮಾಡುವಂತಹ ಜ್ಯುವೆಲ್ಸ್ಗಳೆಲ್ಲ ಏನಾಗಿರುತ್ತೆ, ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್ ಈ ಥರದ್ದಾಗಿರುತ್ತಲ್ವ. ಸೊ ಹಾಗಾಗಿ ಇವೆಲ್ಲ ಕೆಳಗಡೆ ಬರುತ್ತೆ ಅನ್ನೋದೊಂದು ಕಡೆ ಗಮನ ಇರಲಿ. ದೀಸ್ ಆರ್ ವೆರಿ ಲೆಸ್ ರಿಯಾಕ್ಟಿವ್ ಕಡಿಮೆ ಇರೋದ್ರಿಂದನೇ ನಾವು ಇವನ್ನೆಲ್ಲ ಆರ್ನಮೆಂಟ್ಸಾಗಿ ಹಾಕೊಳ್ತಾ ಇರೋದು, ಡೈಲಿ ಯೂಸೇಜ್ ಮಾಡ್ತಾ ಇರೋದು. ಓಕೆ, ನಾನು ಒಟ್ಟಾರೆಯಾಗಿ ಹೇಳ್ತಾ ಇದ್ದೀನಿ ಇವಾಗ. ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಆರ್ ಮಗನೆ ಆ್ಯಸ್ ಕಾರ್ಟೂನ್ ಝೀಬ್ರಾ ಇನ್ ದ ಲೈಬ್ರರಿ. ಹೇ ಕಾಲ್ ಸಮಥಿಂಗ್ ಗುಡ್ ಪ್ಲೀಸ್. ಇದರಲ್ಲಿ ನೀವು ನೋಡಿದ್ರಿ ನಮಗೆ ಈಗ ಜಿಂಕ್ ಆ್ಯಂಡ್ ಟಿನ್ ಬಗ್ಗೆ ಕಂಪ್ಯಾರಿಸನ್ ಕೇಳಿರೋದು, ರೈಟ್? ಜಿಂಕ್ ಅಂತ ಅಂದರೆ ಏನು ಬಂದಿತ್ತು ಅಲ್ಲಿ? ಝೀಬ್ರಾ, ಕಾರ್ಟೂನ್ ಝೀಬ್ರಾ, ರೈಟ್? ಕಾರ್ಟೂನ್ ಝೀಬ್ರಾ. ಇನ್ ದ ಅಂತ ಅಂದರೆ ಏನಾಗಿತ್ತು? ಟಿನ್ ಆಗಿತ್ತು, ರೈಟ್? ಈಗ ಮೇಲ್ಗಡೆ ಬಂದಿದ್ದು ಯಾವುದು? ದಟ್ ಈಸ್ ಝೀಬ್ರಾ. ಇಟ್ ಮೀನ್ಸ್ ವಾಟ್? ಝೀಬ್ರಾ ಅಂದರೆ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಟಿನ್. ಆ್ಯಂಡ್ ದ ಆನ್ಸರ್ ಈಸ್ ಸೇಮ್ ಟು. ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಟಿನ್. ಅರ್ಥ ಆಯ್ತಲ್ವಾ? ನೆನಪಲ್ಲಿರುತ್ತಲ್ವಾ? ಎಸ್. ಕಮ್ ಟು ದ 70 ಕ್ವಶನ್. ಎ ಮ್ಯಾನ್ ಗೋಸ್ ಡೋರ್ ಟು ಡೋರ್ ಪೋಸಿಂಗ್ ಆ್ಯಸ್ ಎ ಗೋಲ್ಡ್ ಸ್ಮಿತ್. ಓಕೆ, ಗೋಲ್ಡ್ ಸ್ಮಿತ್ ಅಂದರೆ ಗೊತ್ತಿದೆ ಮೀನಿಂಗ್. He promises to bring back the glitter on dull gold ornaments. ನಾನು ಸ್ವಲ್ಪ ಶೈನಿಂಗ್ ತಂದು ಕೊಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಆ್ಯನ್ ಅನ್ಎಕ್ಸ್ಪೆಕ್ಟಿಂಗ್ ವುಮನ್ ಗಿವ್ಸ್ ಎ ಸೆಟ್ ಆಫ್ ಗೋಲ್ಡ್ ಬ್ಯಾಂಗಲ್ಸ್ ಟು ಹಿಮ್. ಗೊತ್ತಿಲ್ಲದೇ ಕೊಟ್ಬಿಟ್ಲು. ನೋಡಿರಿ, ಕ್ವಶನ್ ಇಷ್ಟು ದೊಡ್ಡ ಕೊಟ್ಬಿಟ್ಟು, ಯಪ್ಪ ಎಷ್ಟೋ ದೊಡ್ಡದಿದೆ, ಇದನ್ನು ಯಾರು ಓದ್ತಾರೆ, ಅರ್ಥ ಆಗಲ್ಲ ಮಟ್ಟಲ್ಲ ಅಂತ ಹೇಳಿ ನೀವು ಯಾವುದೋ ಒಂದು ಟಿಕ್ ಮಾಡಿಬಿಡ್ತೀರಾ. ಬಟ್ ಇಲ್ಲಿ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತಿದೆ. ಹಿ ಡಿಪ್ಸ್ ಇನ್ ಪರ್ಟಿಕ್ಯುಲರ್ ಸೊಲ್ಯೂಷನ್. ಈಗೇನಾಯಿತು, ಬ್ಯಾಂಗಲ್ ಏನಾಯಿತು, ದೆ ಗೆಟ್ ಸ್ಪಾರ್ಕಲ್, ಶೈನಿ ಅಪಿಯರೆನ್ಸ್ ಬಂದುಬಿಡ್ತು. ದ ಸೊಲ್ಯೂಷನ್ ಯೂಸ್ಡ್ ಬೈ ದ ಇಂಪೋಸ್ಟರ್ ಪ್ರಾಬಬ್ಲಿ ಈಸ್. ಹಾಗಿದ್ರೆ ಅವನು ಯೂಸ್ ಮಾಡಿದಂತಹ ಒಂದು ಸೊಲ್ಯೂಷನ್ ಯಾವ್ದು ಆಗಿತ್ತು? ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ, ಕಾನ್ಸಂಟ್ರೇಟೆಡ್ HCl, ಆರ್ ದ ಮಿಕ್ಸ್ಚರ್ ಆಫ್ HCl ಆ್ಯಂಡ್ HNO3, ಆರ್ ಜಸ್ಟ್ HNO3? ದಿಸ್ ಈಸ್ ದ ಆನ್ಸರ್ ಆ್ಯಂಡ್ ದಿಸ್ ಈಸ್ ಕಾಲ್ಡ್ aquaregia. Aquaregia is a mixture of concentrated HCl and concentrated
HNO3. ಹಾಗಿದ್ರೆ ನನ್ನ ಪ್ರಶ್ನೆ ನಿಮಗೆ, ಈ HCl ಆ್ಯಂಡ್ HNO3ಲಿ ಯಾವ ರೇಷಿಯೋದಲ್ಲಿರುತ್ತೆ, ಅದರ ಕಾನ್ಸಂಟ್ರೇಷನ್ ಯಾವುದೇ ರೇಷಿಯೋಲ್ಲಿರುತ್ತೆ? ಕಮೆಂಟ್, ಡೋಂಟ್ ಮಿಸ್. ಓನ್ಲಿ ಟೇಕಿಂಗ್ ಇರಬಾರ್ದು, ಗಿವಿಂಗು ಇರಬೇಕು. ಮೀನ್ಸ್ ನಿಮ್ಮಿಂದ ಬೇರೆಯವ್ರಿಗೂ ಹೆಲ್ಪ್ ಆಗಲಿ, ಟ್ರೈ ಟು ಡೂ, ನೀವು ಸಹಿತ ಇನ್ವಾಲ್ವ್ಮೆಂಟ್ ಆಗಲಿ ಅಂತ ಹೇಳಿ ಈ ಪ್ರಶ್ನೆ. ಬ್ಲೀಡಿಂಗ್ ಈಸ್ ಸ್ಟಾಪ್ಡ್ ಬೈ ದ ಅಪ್ಲಿಕೇಶನ್ ಆಫ್ ಆಲಮ್ ಟು ಎ ವೂಂಡ್ಸ್. ಬಿಕಾಸ್ ಯಾಕೆ ನಾವು ಬ್ಲೀಡಿಂಗ್ ಆಗುವಾಗ ಸಮಟೈಮ್ಸ್ ಆಲಮನ್ನು ಯೂಸ್ ಮಾಡ್ತಾರೆ. ಇಟ್ ಈಸ್ ಜಸ್ಟ್ ಲೈಕ್ ನೀವು ಇವಾಗ ಶೇವಿಂಗ್ ಮಾಡುವಾಗೆಲ್ಲ ಒಂಥರದ್ದು ಒಂದು ವೈಟ್ ಕಲರ್ ಬಾರ್ ಕೊಡ್ತಾರೆ, ದಟ್ ಈಸ್ ಮೇಡ್ ಆಫ್ ಆಲಮ್, ಅದರಲ್ಲಿ ಆಲಮ್ ಇರುತ್ತೆ. ಹಾಗಿದ್ರೆ ಏನಕ್ಕಾಗಿ ನಾವು ಆಲಮನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿ ಪ್ರಶ್ನೆ. ದ ವೂಂಡ್ ಈಸ್ ಪ್ಲಗ್ಡ್ ಬೈ ದ ಆಲಮ್ ಚಂಕ್. ಪ್ಲಗ್ ಮಾಡಿಬಿಡುತ್ತಂತೆ, ನಾಟ್ ಎಟ್ ಆಲ್. ಆಲಮ್ ಕೋಆಗುಲೇಟ್ಸ್ ದ ಬ್ಲಡ್ ಆ್ಯಂಡ್ ಫಾರ್ಮ್ಸ್ ಎ ಕ್ಲಾಟ್. ಡೆಫಿನೆಟ್ಲಿ ಇರಬಹುದು. ರೆಡ್ಯೂಸಸ್ ದ ಟೆಂಪ್ರೇಚರ್ ನಿಯರ್ ದ ವೂಂಡ್. ಟೆಂಪ್ರೇಚರ್ಗೂ ಇದಕ್ಕೂ ಏನು ಸಂಬಂಧ? ಈಸ್ ಅನ್ ಆ್ಯಂಟಿಸೆಪ್ಟಿಕ್, ನಾಟ್ ಎಟ್ ಆಲ್. ಇಟ್ ಈಸ್ ದ ರೈಟ್ ಆನ್ಸರ್. ಇದೇನು ಮಾಡುತ್ತೆ, ಬ್ಲಡ್ ಸ್ಟಾಪ್ ಆಗೋದನ್ನು ಕಡಿಮೆ ಮಾಡಿ ಬ್ಲಡ್ಡನ್ನು ಕ್ಲಾಟ್ ಮಾಡಿಬಿಡುತ್ತೆ, ಬ್ಲಡ್ ಫ್ಲೋ ಆಗೋದನ್ನು ಸ್ಟಾಪ್ ಮಾಡುತ್ತೆ ಅಂತ. ಆ್ಯಂಡ್ 72 ಕ್ವಶನ್ಗೆ ಬರೋಣ. ವೆನ್ ಆ್ಯನ್ ಐರನ್ ನೇಲ್ ಈಸ್ ಡಿಪ್ಡ್ ಇನ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ದ ಕಲರ್ ಆಫ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಫೇಡ್ಸ್ ಆ್ಯಂಡ್ ಎ ಬ್ರೌನಿಷ್ ಲೇಯರ್ ಈಸ್ ಡೆಪಾಸಿಟೆಡ್ ಓವರ್ ದ ಐರನ್ ನೈಲ್. ಇದ್ರ ಬಗ್ಗೆ ಅಂತೂ ಒಂದು ಆ್ಯಕ್ಟಿವಿಟಿನೇ ಇದೆ, 7th ಇದೆ ಆ್ಯಂಡ್ 10th ಇದೆ ಸೈನ್ಸಲ್ಲಿ. ಸೊ ನೀವು ಇಲ್ಲಿ ನೋಡಬಹುದು, ಐರನ್ ನೈಲನ್ನು ನಾವು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನು ಇದು ಬ್ಲೂಯಿನ್ ಕಲರಲ್ಲಿರುತ್ತೆ, ಬ್ಲೂ ಕಲರಲ್ಲಿರುತ್ತೆ. ಐರನ್ ನೈಲ್ ನಿಮಗೆ ಹೇಗಿರುತ್ತೆ ಅಂತ ಗೊತ್ತಿದೆ, ಮೊಳೆ ಅಂತ ಹೇಳ್ತೀವಲ್ಲ, ಅದನ್ನು ನಾವು ಇವಾಗ ಐರನ್ ನೈಲಲ್ಲಿ ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಇಡ್ತಿದ್ದೀವಿ. ಅರೌಂಡ್ 24 hours ನಾವು ಅದರಲ್ಲೇ ಇಟ್ವಿ ಅಂತಂದರೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಏನಾಗ್ತದೆ, ಈಗ ಇದು ಬ್ಲೂ ಇದ್ದಿದ್ದು ಗ್ರೀನ್ ಕಲರಿಗೆ ಟರ್ನ್ ಆಗುತ್ತೆ. ಆ್ಯಂಡ್ ಈಗ ಈ ಐರನ್ ನೈಲ್ ಇದ್ದಿದ್ದೇನಾಗುತ್ತೆ, ಬ್ರೌನ್ ಕಲರ್ ಆಗಿಬಿಡುತ್ತೆ, ಬ್ರೌನ್ ಲೇಯರ್ ಅದ್ರ ಮೇಲೆ ಡೆಪಾಸಿಟ್ ಆಗಿರುತ್ತೆ. ಈ ಒಂದು ರಿಯಾಕ್ಷನಲ್ಲಿ ಏನಾಗ್ತಿದೆ, ವಾಟ್ ಈಸ್ ದ ಎಕ್ಸಾಂಪಲ್ ಫಾರ್ ದಿಸ್, ವಿಚ್ ರಿಯಾಕ್ಷನ್ ಈಸ್ ದಿಸ್? ಐರನ್ ಇದ್ದಿದ್ದು ಕಾಪರ್ ಸಲ್ಫೇಟ್ ಸೊಲ್ಯೂಷನಿಗೆ ಹಾಕಿದಾಗ ಐರನ್ ಸಲ್ಫೇಟ್ ಆಗಿ ಕನ್ವರ್ಟ್ ಆಗ್ತಿದೆ ಆ್ಯಂಡ್ ಕಾಪರ್ನ ರಿಲೀಸ್ ಮಾಡ್ತಿದೆ. ಇಲ್ಲಿ ಆನ್ಸರ್ ಈಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅನ್ನೋದಂತೂ ಪಕ್ಕ. ಇದ್ರ ಜೊತೆಗೆ ಇಲ್ಲಿ ಯೂಸ್ ಆಗಿರುವಂತಹ ಕೆಮಿಕಲ್ಸ್ ಏನಾಗ್ತಿದೆ, ದಿಸ್ ಈಸ್ ಗೋಯಿಂಗ್ ಟು ಬಿ ರೆಡಾಕ್ಸ್ ರಿಯಾಕ್ಷನ್ ಆಲ್ಸೋ. ಇದರ ನಿಮಗೆ ಫರ್ದರ್ ಸ್ಟಡೀಸಲ್ಲೂ ಸಹಿತ ಇದೇ ಎಕ್ಸಾಂಪಲ್ಸ್ನ ತೊಗೊಂಡು ಹೇಳ್ತಾನೆ ಇರ್ತಾರೆ. ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್ ಯಾಕೆ ಆಗಲ್ಲ ಅಂತಂದರೆ, ಇಲ್ಲಿ ನಾವು ಎರಡೆರಡು ಏನಾಗಿರಬೇಕಿತ್ತು, ಇಲ್ಲಿ ಐರನ್ ಏನಾಗ್ತಿದೆ, ಕಾಪರನ್ನು ಡಿಸ್ಪ್ಲೇಸ್ ಮಾಡ್ತಿದೆ, ಅದರ ಒಂದು ಪ್ಲೇಸನ್ನು ಡಿಸ್ಪ್ಲೇಸ್ ಅಂದ್ರೆ ಇಟ್ ಮೀನ್ಸ್ ಅದರ ಪ್ಲೇಸ್ನ ತೆಗಿತಿದೆ, ಚೇಂಜ್ ಮಾಡ್ತಿದೆ, ಇಟ್ ಈಸ್ ಡಿಸ್ಪ್ಲೇಸಿಂಗ್. ಇಲ್ಲಿ ಈ ಕಾಪರ್ ಐರನ್ ಪ್ಲೇಸನ್ನು ಡಿಸ್ಪ್ಲೇಸ್ ಮಾಡಿದ್ದಿದ್ರೆ ಸೊ ಆಗ ನಾವು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ತೊಗೋಬೋದಿತ್ತು. ಸೊ ಹಾಗಾಗಿ ಇದು ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ರೆಡಾಕ್ಸ್ ರಿಯಾಕ್ಷನ್ ಆಗ್ತದೆ, ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಲ್ಲ. While diluting sulfuric acid, it is recommended that the acid should be added to water, not to the water is added to the acid. ಈಗ ಆ್ಯಸಿಡನ್ನು ನೀರಿಗೆ ಹಾಕಲ್ಲ, ನಾವು ನೀರಿಗೇ ಆ್ಯಸಿಡ್ ಹಾಕಕ್ಕೆ ಹೇಳ್ತಾರೆ. ಇಟ್ ಈಸ್ ನೀವು ಇದನ್ನು ಲ್ಯಾಬಲ್ಲಂತೂ ಪ್ರಾಕ್ಟೀಸ್ ಮಾಡಿರ್ತೀರ, ಯಾರು ಈಗ ಕೆಮಿಸ್ಟ್ರಿ ಲ್ಯಾಬಲ್ಲೆಲ್ಲ ವರ್ಕ್ ಮಾಡಿದ್ದವ್ರಿಗೆ ಗೊತ್ತಿರುತ್ತೆ. ಯಾಕೆ ಹೀಗೆ? ಬಿಕಾಸ್ ನೀವು ಆ್ಯಸಿಡ್ ಇದೆ ಇಲ್ಲಿ, ಈ ಆ್ಯಸಿಡಿಗೆ ನೀರನ್ನು ಹಾಕಿದ್ರೆ ಡೆಫಿನೆಟ್ಲಿ ಇಟ್ ಈಸ್ ಅ ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಡೆಫಿನೆಟ್ಲಿ ಅಲ್ಲಿರೋ ಬೆಂಕಿ ಹೊತ್ಕೊಳ್ಳುತ್ತೆ, ಇಲ್ಲ ಗ್ಲಾಸ್ ವೇರ್ ಇರುತ್ತಲ್ಲ ಅದು ಡಬ್ ಅಂತ ಹೊಡೆಯುತ್ತಲ್ಲಿ. ಹಾಗಾಗಿ ನಿಮಗಿಲ್ಲಿ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಬಿ ಅವೇರ್ ಆಫ್ ದಿಸ್ ಕಾನ್ಸೆಪ್ಟ್ಸ್. ದ ಥಂಬ್ ಆಫ್ ದ ಹ್ಯೂಮನ್ಸ್ ಮೂವ್ ಫ್ರೀಲಿ ದ್ಯಾನ್ ಅದರ್ ಫಿಂಗರ್ಸ್. ಟ್ರೈ ಮಾಡಿ ಒಂದ್ಸರಿ ಪಟ್ ಅಂತ ಸರ್ಕಲ್ ಶೇಪ್ ಮಾಡ್ಬೋದು. ಇದನ್ನು ಮಾಡ್ಬೋದೇನೋ ಅಂತ ಅನ್ನಿಸ್ತಿರ್ಬೋದು ನಿಮಗೆ, ಬಟ್ ನಾವು ಬೆಂಡ್ ಮಾಡ್ತೀವಿ, ನಾವು ಇವಾಗ ಹೆಬ್ಬೆರಳನ್ನು ತೊಗೊಂಡ್ಬಿಟ್ಟು ಹಿಂದ್ಗಡೆ ಇದಕ್ಕೆಲ್ಲ ಟಚ್ ಮಾಡ್ಕೊಳ್ತೀವಿ, ಬಟ್ ಬೇರೆ ಫಿಂಗರ್ಸ್ ಎಲ್ಲ ಅಷ್ಟು ಈಸಿಯಾಗಿ ಬೆಂಡ್ ಆಗಲ್ಲ. ಯಾಕೆ ಹೀಗೆ ಅಂತ ಅಂದರೆ, ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ವಿಚ್ ಜಾಯಿಂಟ್ ಅಂತ ಹೇಳಿ ನೀವು ಆನ್ಸರ್ ಮಾಡಬೇಕಾಗ್ತದೆ. ಪೈವೋಟಲ್ ಜಾಯಿಂಟ್, ಗ್ಲಿಡಿಂಗ್ ಜಾಯಿಂಟ್, ಹಿಂಗೆ ಜಾಯಿಂಟ್, ಸ್ಯಾಡಲ್ ಜಾಯಿಂಟ್, ಇದೆಲ್ಲದು ಸಹಿತ ನಿಮಗೆ 6th ಸ್ಟ್ಯಾಂಡರ್ಡ್ನ ಸೈನ್ಸ್ ಬುಕ್ಕಲ್ಲಿ ಸಿಗುತ್ತೆ. ಇದನ್ನು ನೀವು ಲೀಸ್ಟ್ ಮಾಡ್ಕೊಳ್ರಿ, ಟೋಟಲ್ ಜಾಯಿಂಟ್ಸ್ನ ಲೀಸ್ಟ್ ಮಾಡಿಕೊಂಡು ಅದು ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ಬರ್ಕೊಂಡ್ರೆ ಆಗೋಯ್ತು. ಹೆಂಗೆ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಮಾಡ್ತೀರಾ. ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಸ್ಯಾಡಲ್ ಜಾಯಿಂಟ್. ರೂಟ್ ಕ್ಯಾಪ್ ಈಸ್ ಪ್ರೆಸೆಂಟ್ ಇನ್ ಯಾವುದರಲ್ಲಿರುತ್ತೆ? ಝೀರೋಫೈಟ್, ಹೈಡ್ರೋಫೈಟ್ಸ್, ಮೀಸೋಫೈಟ್ ಆ್ಯಂಡ್ ಹ್ಯಾಲೋಫೈಟ್. ಬಸ್ಟ್ ನಿಮಗೆ ಈ ಹೈಡ್ರೋಫೈಟ್ಸ್ ಅಂಥೇಳಿ ಗೊತ್ತಾಗ್ತಿದೆಯಾ? ಹೈಡ್ರೋ ಇಟ್ ಮೀನ್ಸ್ ದ ಪ್ರೆಸೆನ್ಸ್ ಆಫ್ ವಾಟರ್. ದೆನ್ ರೂಟ್ ಕ್ಯಾಪ್ ಯಾವುದರಲ್ಲಿ ಇರಲ್ಲ ಅಂತಂದರೆ ಇಟ್ ಈಸ್ ಆಬ್ಸೆಂಟ್ ಇನ್ ಹೈಡ್ರೋಫೈಟ್ಸ್ ಪ್ಲ್ಯಾಂಟ್ಸಲ್ಲಿ ಇರಲ್ಲ. ಝೀರೋಫೈಟ್ಸ್ ಆಗಿರ್ಬೋದು, ಮೀಸೋಫೈಟ್ಸ್ ಆಗಿರ್ಬೋದು, ಹ್ಯಾಲೋಫೈಟ್ಸ್ ಆಗಿರ್ಬೋದು, ಇದರಲ್ಲೆಲ್ಲದರಲ್ಲೂ ಇರುತ್ತೆ.
ಬಟ್ ಇದೆಲ್ಲದು ಒಂದೇ ಒಂದು ಚಾಪ್ಟ್ರಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡಲ್ಲ. ಬಟ್ ಇಟ್ ಈಸ್ ಪ್ರೆಸೆಂಟ್ ಇನ್ ICSE ಸಿಲೆಬಸ್. ICSE ಸಿಲೆಬಸ್ ನಾನು ಅದಕ್ಕೆ ನಿಮಗೆ ತುಂಬ ರೆಕಮೆಂಡ್ ಮಾಡೋದು ಅದೇ ಉದ್ದೇಶಕ್ಕೋಸ್ಕರನೇ ನಾನು ಮಾಡುವಂಥ ವೀಡಿಯೋಸ್ಗಳನ್ನು ನೀವು ರೆಗ್ಯುಲರ್ ಆಗಿ ನೋಡ್ತಾ ಬನ್ನಿ. ICSE ಸಿಲೆಬಸ್ಸನ್ನು ಸಹಿತ ನಾನು ಸ್ಟಾರ್ಟ್ ಮಾಡಿದ್ದೀನಿ, ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ಆಫ್ ಟೈಟ್ ಶೆಡ್ಯೂಲ್ ನಾನು ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಇನ್ಮೇಲೆ ಡೆಫಿನೆಟ್ಲಿ ಐ ವಿಲ್. ಆ್ಯಡಿಂಗ್ ಸಾಲ್ಟ್ ಆ್ಯಂಡ್ ಶುಗರ್ ಟು ಫುಡ್ ಸಬ್ಸ್ಟೆನ್ಸಸ್ ಹೆಲ್ಪ್ಸ್ ಇನ್ ಪ್ರಿಸರ್ವಿಂಗ್ ದೆಮ್ ಫಾರ್ ಎ ಲಾಂಗರ್ ಡ್ಯೂರೇಷನ್. ಇವಾಗ ನೋಡ್ಬೋದು ನೀವು, ಅಡುಗೆಗೆ ಉಪ್ಪು ಮತ್ತು ಸಕ್ಕರೆ, ಈಗ ಶುಗರ್ ಐಟಮ್ಸ್, ಸ್ವೀಟ್ ಐಟಮ್ಸನ್ನು ನಾವು ತುಂಬ ದಿನ ಇಟ್ಕೋಬೋದು. ಅದೇ ಈ ಕರ್ದಿರೋ ಐಟಮ್ಸ್ ಎಲ್ಲ ಇರಲ್ಲ, ರೈಟ್? ಈಗ ಬೇಕ್ರಿಲೆಲ್ಲ ಯಾಕೆ ಇಟ್ಕೋತಾರೆ ಅಷ್ಟು ಶುಗರ್ ಐಟಮ್ಸ್ ಅಂತಂದರೆ, ಬಿಕಾಸ್ ವಿ ಕ್ಯಾನ್ ಪ್ರಿಸರ್ವ್ ದೆಮ್ ಫಾರ್ ಅ ಲಾಂಗರ್ ಟೈಮ್ ಅಂತ ಹೇಳಿ. ಇಟ್ ಈಸ್ ಬಿಕಾಸ್ ಎಕ್ಸಸ್ ಸಾಲ್ಟ್ ಆ್ಯಂಡ್ ಶುಗರ್ ಏನಿರುತ್ತೆ ಅದರಲ್ಲಿ, ಏನು ಮಾಡುತ್ತದೋ? ಕಾಸ್ ರಪ್ಚರಿಂಗ್ ಮೈಕ್ರೋಬಿಯಲ್ ಸೆಲ್ಸ್, ಕಾಸ್ ಚೇಂಜ್ ದ ಶೇಪ್ ಆಫ್ ದ ಮೈಕ್ರೋಬಿಯಲ್ ಸೆಲ್ಸ್, ರಿಮೂವ್ ವಾಟರ್ ಫ್ರಮ್ ಫುಡ್. ಇಲ್ಲಿ ಯು ಹ್ಯಾವ್ ಟು ಗೋ ವಿತ್ ದ ಪ್ಲಾಸ್ಮೋಲೈಸಿಸ್ ಪ್ರೋಸೆಸ್. ಪ್ಲಾಸ್ಮೋಲೈಸಿಸ್ ಮೈಕ್ರೋಬಿಯಲ್ ಸೆಲ್ಸ್ ಇರುತ್ತಲ್ಲ, ಮೈಕ್ರೋಬಿಯಲ್ ಸೆಲ್ಸ್ಗಳು ಇಲ್ಲಿ ಇರಲ್ಲ ಅನ್ನೋಂಗೆ ನಾವು ಹೇಳೋಕ್ಕಾಗಲ್ಲ. ಎಲ್ಲ ಕಡೆಯೂ ಇದ್ದೇ ಇರುತ್ತೆ. ಅದರಲ್ಲಿರುವಂತಹ ಮೈಕ್ರೋ ಆರ್ಗನಿಸಮ್ಸ್, ಅದರಲ್ಲಿರುವಂಥ ಸೆಲ್ಸ್ಗಳೇನಾಗ್ತದೆ, ದೆ ಗೆಟ್ ಪ್ಲಾಸ್ಮೋಲೈಸ್ ಆರ್ ಪ್ಲಾಸ್ಮೋಲೈಸಿಸ್ ಆಫ್ ಮೈಕ್ರೋಬಿಯಲ್ ಸೆಲ್ಸ್ ಆಗೋದ್ರಿಂದ ಇಲ್ಲಿ ಈ ಶುಗರ್ ಆ್ಯಂಡ್ ಸಾಲ್ಟ್ ಏನಾಗುತ್ತೆ, ಇದನ್ನು ನಾವು ಎಕ್ಸಸ್ ಹಾಕೋದ್ರಿಂದ ನಾವು ಫುಡ್ಡನ್ನು ಲಾಂಗ್ ಟೈಮ್ ನಾವು ಅದನ್ನು ಸ್ಟೋರ್ ಮಾಡಿಟ್ಕೋಬೋದು. ಹಾರ್ಮೋನ್ ಅಡ್ರಿನಾಲಿನ್ ನಾವು ಏನಂತ ಹೇಳ್ತೀವಿ, ಅದರ ಫಂಕ್ಷನ್ ಏನು ಅಂತ ಹೇಳಿ ಗೊತ್ತಿರಲಿ. ಅದ್ರ ಜೊತೆಗೆ ಬಾಡಿಲಿ ಸೀಕ್ರೆಟ್ ಆಗುವಂಥ ಪ್ರತಿಯೊಂದು ಹಾರ್ಮೋನ್ಸ್ನ ಫಂಕ್ಷನನ್ನು ನೆನ್ಪಿಟ್ಕೊಂಡ್ರೆ ಒಂದು ಮಾರ್ಕ್ಸ್ ನಿಮಗೆ ಕೊಡುತ್ತೆ CTETಲಿ. ಸೊ ಇಲ್ಲಿ ನಿಮಗೆ 77th ಕ್ವಶನ್ ಏನಾಗಿರುತ್ತೆ ಅಂತಂದರೆ, ಹಾರ್ಮೋನ್ ಅಡ್ರಿನಾಲಿನ್ ಇದರ ಫಂಕ್ಷನ್ಸನ್ನು ನಾವು ನೋಡ್ತಾ ಬರೋಣ. ಇಟ್ ಹೆಲ್ಪ್ಸ್ ಇನ್ ಕಂಟ್ರೋಲ್ ಲೆವೆಲ್ ಆಫ್ ದ ಶುಗರ್ ಇನ್ ದ ಬ್ಲಡ್. ನಾಟ್ ಎಟ್ ಆಲ್. ಹೆಲ್ಪ್ಸ್ ದ ಬಾಡಿ ಟು ಅಡ್ಜಸ್ಟ್ ಸ್ಟ್ರೆಸ್ ಲೆವೆಲ್. Yes, stress level when one is very angry or worried. And this is the right answer. Stress ಇದೆಲ್ಲದೂ ರಿಲೇಟೆಡ್ ವಿತ್ ಅಡ್ರಿನಾಲಿನ್ ಓನ್ಲಿ. ಹಾಗಾಗಿ ಹಾರ್ಮೋನ್ ಅಡ್ರಿನಾಲಿನ್ ಇಟ್ ಈಸ್ ರಿಲೇಟೆಡ್ ವಿತ್ ದಿಸ್ ಕಾನ್ಸೆಪ್ಟ್ ಓನ್ಲಿ. ಡನ್. ಈಗ ನಾವು 78th ಕ್ವಶನ್ಗೆ ಬರೋಣ. ದ ಗ್ರೀನ್ ಹೌಸ್ ಎಫೆಕ್ಟ್ ವಿಚ್ ಈಸ್ ಕಾಸಿಂಗ್ ಆನ್ ಇನ್ಕ್ರೀಸ್ ಇನ್ ದ ಅಟ್ಮಾಸ್ಫಿರಿಕ್ ಟೆಂಪ್ರೇಚರ್ ಇಸ್ ಮೇನ್ಲಿ ಡ್ಯೂ ಟು ಯಾವುದಿರ್ಬೋದು? ಎಕ್ಸಾಕ್ಟ್ಲಿ ಈಸಿಯಾಗಿ ಹೇಳ್ತೀರಾ, ಕಾರ್ಬನ್ ಡೈಆಕ್ಸೈಡ್. The green plants appear to release oxygen instead of carbon dioxide into the atmosphere during the daytime because. ಈಗ ಗ್ರೀನ್ ಪ್ಲ್ಯಾಂಟ್ಸ್ ಏನು ಮಾಡ್ತಿದ್ದಾವೆ, ಆಕ್ಸಿಜನನ್ನು ರಿಲೀಸ್ ಮಾಡ್ತಿದೆ, ಕಾರ್ಬನ್ ಡೈಆಕ್ಸೈಡನ್ನು ರಿಲೀಸ್ ಮಾಡೋದು ಬಿಟ್ಟು ಡ್ಯೂರಿಂಗ್ ಡೇ ಟೈಮಲ್ಲಿ. ನೈಟ್ ಟೈಮಲ್ಲಿ ಮಾತ್ರ ಆಕ್ಸಿಜನನ್ನು ತಗೊಂಡು ಕಾರ್ಬನ್ ಡೈಆಕ್ಸೈಡನ್ನ ಬಿಡ್ತಾ ಇದೆ. ಬಟ್ ಡೇ ಟೈಮಲ್ಲಿ ಯಾಕೆ ಹೀಗೆ ಅಂತ ಅಂದರೆ ಏನಾಗ್ತಿರುತ್ತೆ ಹೇಳ್ರಿ, ಅಲ್ಲಿ ಫೋಟೋಸಿಂಥಸಿಸ್ ಪ್ರೊಸೆಸ್ ಆಗ್ತಿದೆ. ಡೆಫಿನೆಟ್ಲಿ ಎಸ್, ಡ್ಯೂರಿಂಗ್ ಡೇ ಟೈಮ್ ಬಿಕಾಸ್ ಅಂತ ಕೇಳಿದ್ದಾರೆ. ಓಕೆ, ಎಕ್ಸಾಕ್ಟ್ಲಿ. ಈ ಟೈಮಲ್ಲಿ ಏನಾಗಿರುತ್ತೆ ಅಂತಂದರೆ, ನೈಟ್ ಟೈಮಲ್ಲಿ ನಿಮಗೆ ಓನ್ಲಿ ರೆಸ್ಪಿರೇಷನ್ ಆಗ್ತಿರುತ್ತೆ. ಡೇ ಟೈಮಲ್ಲಿ ಬೋತ್ ರೆಸ್ಪಿರೇಷನ್ ಆ್ಯಂಡ್ ಫೋಟೋಸಿಂಥಸಿಸ್ ಪ್ರೊಸೆಸ್ ಆಗ್ತಿರುತ್ತೆ ಅನ್ನೋದನ್ನು ಮರಿಬೇಡಿ. ಸೊ ಇದರ ಬೇಸಿಸ್ ಮೇಲೆ ಇವಾಗ ಆಪ್ಷನ್ಸನ್ನು ನೋಡ್ತಾ ಬರೋಣ. ಡು ನಾಟ್ ರೆಸ್ಪಿರೇಟ್ ಡ್ಯೂರಿಂಗ್ ನೈಟ್ ಟೈಮ್. ನೋಡಿರಿ, ಈಗ ಸಸ್ಯನೂ ಒಂದು ಲಿವಿಂಗ್ ಆರ್ಗನಿಸಮ್ ಅನ್ನೋದಾದರೆ ಅದು ನೈಟ್ ಟೈಮ್ ಆದ ತಕ್ಷಣ ಉಸಿರಾಡಲ್ಲ ಅಂತ ಹೇಳೋಕ್ಕಾಗುತ್ತೆ? ಆಲ್ವೇಸ್ ಅದು ಉಸಿರಾಡುತ್ತೆ. ರೆಸ್ಪೈರ್ ಓನ್ಲಿ ಡ್ಯೂರಿಂಗ್ ಡೇ ಟೈಮ್. ನೋ, ಡೇ ಟೈಮಲ್ಲೂ ಉಸಿರಾಡುತ್ತೆ. ಗ್ರೀನ್ ಪ್ಲ್ಯಾಂಟ್ಸ್ ರೆಸ್ಪೈರ್ ಡ್ಯೂರಿಂಗ್ ದ ಡೇ ಟೈಮ್ ಬಟ್ ಆರ್ ಇನ್ವಾಲ್ವ್ಡ್ ಇನ್ ಫೋಟೋಸಿಂಥಸಿಸ್ ಡ್ಯೂರಿಂಗ್ ನೈಟ್ ಟೈಮ್. ನೋ. ನೋಡಿ ಹೆಂಗೆ ಇದು ಹೇಳ್ತಾ ಇದ್ದಾರೆ, 3 ಆಪ್ಷನ್ ಸುಮ್ಮನೆ ರಾಂಗ್ ಆಗ್ಬಿಡ್ಬೋದು. ದ ರೇಟ್ ಆಫ್ ಫೋಟೋಸಿಂಥಸಿಸ್ ಈಸ್ ಹೈಯರ್ ದ್ಯಾನ್ ದ ರೇಟ್ ಆಫ್ ರೆಸ್ಪಿರೇಷನ್ ಡ್ಯೂರಿಂಗ್ ದ ಡೇ ಟೈಮ್. ಇದು ಅಕ್ಸೆಪ್ಟೆಡ್. ನಿಮಗೇನಾದ್ರು ಇದನ್ನು ನಾವು ಕಂಕ್ಲೂಡ್ ಮಾಡೋಕ್ಕೆ ಬರ್ತಿಲ್ಲ ಅಂದ್ರೂ 3 ಆಪ್ಷನ್ ಇಲ್ಲ ಅನ್ನೋದಂತೂ 100% ಹೇಳ್ಕೊಬೋದಾ? ಹಾಗಾಗಿ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಎ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಫ್ಯೂಚರ್ ಆಫ್ ಪ್ಲಾಂಟ್ ಸೀವ್ ಟ್ಯೂಬ್ ಸೆಲ್ಸ್ ಆ್ಯಂಡ್ ಮೆಮೇಲಿಯನ್ ಎರಿಥ್ರೋಸೈಟ್ಸ್ ಈಸ್. ಎರಡರದ್ದು ಒಂದು ಕಾಮನ್ ಆಗಿರುವಂಥ ಒಂದು ಗುಣಲಕ್ಷಣ ಇದೆಯಂತೆ, ಅದು ಏನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ವಾಟ್ ಈಸ್ ದ ಆನ್ಸರ್ ಅಂತ ಹೇಳಿ. ಆಬ್ಸೆನ್ಸ್ ಆಫ್ ನ್ಯೂಕ್ಲಿಯಸ್ ಇರಲ್ವಾ, ಕ್ಲೋರೋಪ್ಲಾಸ್ಟ್ ಇರಲ್ವಾ, ಸೆಲ್ ವಾಲ್ ಇರಲ್ವಾ, ಅಥವಾ ಹಿಮೋಗ್ಲೋಬಿನ್ ಇರುತ್ತಾ? ಎರಿಥ್ರೋಸೈಟ್ಸ್ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗುತ್ತೆ ಅಂತ ಹೇಳಿ ಆ ಒಂದು ವರ್ಡನ್ನು ಕೊಟ್ಟಿರೋದು, ಹಿಮೋಗ್ಲೋಬಿನ್ ಇರುತ್ತೆ ಅಂತ ಹೇಳಿ. ಸೊ ಅದ್ರ ಕಡೆ ನೀವು ಫೋಕಸ್ ಮಾಡೋದಕ್ಕಿಂತ ಏನೋ ಆಬ್ಸೆನ್ಸ್ ಅಂತ ವರ್ಡ್ ಯೂಸ್ ಮಾಡಿದ್ದಾರೆ ಸುಮಾರು ಸರಿ ಅಂತ ಹೇಳಿ ಆ ಥರ ಥಿಂಕ್ ಮಾಡಿದ್ದೆ ಆದರೆ ನೀವು ಈಸಿಯಾಗಿ ಇದನ್ನು ಡಿಲೀಟ್ ಮಾಡ್ತೀರಾ. ಆ್ಯಂಡ್ ದ ರೈಟ್ ಆನ್ಸರ್ ಈಸ್ ಆಬ್ಸೆನ್ಸ್ ಆಫ್ ನ್ಯೂಕ್ಲಿಯಸ್. ಎರಡರಲ್ಲೂ ಸಹಿತ ಸಿವ್ ಟ್ಯೂಬ್ಸ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಮೆಮೇಲಿಯನ್ ಎರಿಥ್ರೋಸೈಟ್ಸ್ ಇದರಲ್ಲಿ ಆಬ್ಸೆನ್ಸ್ ಆಫ್ ನ್ಯೂಕ್ಲಿಯಸ್ ಆಗಿರುತ್ತೆ. ಇದರ ಬಗ್ಗೆ ನೀವು ಇನ್ನೂ ಇನ್ಫಾರ್ಮೇಷನ್ ತಿಳ್ಕೊಳ್ಬೇಕು ಅಂತಂದರೆ 9th ಸೈನ್ಸನ್ನು ಬಯಾಲಜಿ ಪಾರ್ಟನ್ನು ಓದ್ಕೊಳ್ಳಿ. ಓಕೆ,
81 ಮೋಸ್ಟ್ ಬೋರ್ಡ್ಸ್ ಆಫ್ ಎಜುಕೇಷನ್ ಹ್ಯಾವ್ ಬ್ಯಾನ್ಡ್ ದ ಡಿಸೆಕ್ಷನ್ ಆಫ್ ಅನಿಮಲ್ಸ್. ಇತ್ತೀಚಿನ ದಿನದಲ್ಲಿ ನೋಡ್ತೀರಾ ಕಪ್ಪೆಲ್ಲ ಡಿಸೆಕ್ಟ್ ಮಾಡ್ತಿದ್ರು ಆಗ ಅಂತೆಲ್ಲ ಹೇಳ್ತಾ ಇದ್ರು ನಮ್ಮ ಎಲ್ಡರ್ ಬ್ರದರ್ಸ್ಗಳೆಲ್ಲ ಅಲ್ವಾ. ಆದರೆ ಈಗ ನೀವು ನೋಡ್ತಾ ಇದ್ದೀರಾ ಡಿಸೆಕ್ಷನ್ ಆಫ್ ಫ್ರಾಗ್ನ ಸ್ಟಾಪ್ ಮಾಡಿದ್ದಾರೆ. ಯಾಕೆ ಹೀಗೆ? ಅನಿಮಲ್ಸ್ ಆರ್ ನೋ ಲಾಂಗರ್ ಅವೈಲಬಲ್ ಫಾರ್ ಡಿಸೆಕ್ಷನ್. ಹೌದಾ? ನಾವು ಹಾಗೆ ಹೇಳೋದು ತಪ್ಪಾಗುತ್ತಲ್ವಾ. ನೆಕ್ಸ್ಟ್, ಪ್ರೊಕರಿಂಗ್ ಅನಿಮಲ್ಸ್ ಹ್ಯಾಸ್ ಬಿಕಮ್ an expensive proposition, not an expensive. There is a need to sensitize students to prevention of cruelty to our animals. Definitely, yes, it's a psychology, right? ಹಾಗಾಗಿ ಇದನ್ನು ಸ್ಟಾಪ್ ಮಾಡಲಾಗಿದೆ. The main aim of conducting mathematics and science Olympiads is to ಕರಿಕ್ಯುಲರ್ ಬಿಟ್ಬಿಟ್ಟು ಅದರ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದರೆ ಗೋ ವಿತ್ ಆಪ್ಷನ್. ಯಾವ ಆಪ್ಷನಲ್ಲಿ ನಿಮಗೆ ಕ್ರಿಯೇಟಿವಿಟಿ, ಡೈವರ್ಜೆಂಟ್ ಥಿಂಕಿಂಗ್ ಆ್ಯಂಡ್ ಸಪೋರ್ಟ್ ಫಾರ್ ದ ಎಕ್ಸ್ಟ್ರಾ ವರ್ಕ್ ಆ್ಯಂಡ್ ಔಟ್ಸೈಡ್ ಒಂದು ಸೊಸೈಟಿಗೆ ಔಟ್ ಆಫ್ ದ ಟೆಕ್ಸ್ಟ್ ಬುಕ್ ಸೊಸೈಟಿ ಬಗ್ಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಈ ಥರ ಆಪ್ಷನ್ಸ್ ಇತ್ತು ಅಂದರೆ ಅದನ್ನು ನೀವು ಈಸಿಯಾಗಿ ಸೆಲೆಕ್ಟ್ ಮಾಡ್ಕೊಂಬಿಡಿ. ಹಿಯರ್ ನಿಮಗೆ ಇಲ್ಲಿ ಪರ್ಫೆಕ್ಟ್ ಆನ್ಸರ್ ಫಸ್ಟ್ ಆಪ್ಷನಲ್ಲೇ ಸಿಗ್ತಾ ಇದೆ. ನಾವು 4 ಅಪ್ಲಿಕೆಂಟ್ಸ್ ಫಾರ್ ಪೋಸ್ಟ್ ಆಫ್ ಟಿ ಜಿ ಟಿಗೆ ಅಪ್ಲೈ ಮಾಡ್ತಾ ಇದ್ದಾರಂತೆ. ಸೈನ್ಸ್ ಟೀಚರ್ಸ್ಗಳು ಅಪ್ಲೈ ಮಾಡ್ತಾ ಇದ್ದಾರೆ. ಫಾರ್ ಆಸ್ಕ್ ಟು ಪ್ಲಾನ್ ಎ ಲೆಸನ್ ಆನ್. ಯಾವ ಲೆಸನ್ ಮೇಲೆ ಅಂತಂದರೆ ಕಾನ್ಸಿಕ್ವೆನ್ಸಸ್ ಆಫ್ ಡಿಫಾರೆಸ್ಟೇಷನನ್ನು ನಾವು ಮಾಡೋದ್ರಿಂದ, ಮರಗಳನ್ನು ಕಡಿಯೋದ್ರಿಂದ ಏನೇನು ಪರಿಣಾಮಗಳಿರುತ್ತೆ ಅನ್ನೋದನ್ನ ಬಗ್ಗೆ ನೀವು ಒಂದು ಲೆಸನ್ ಪ್ಲ್ಯಾನ್ ಬರೀರಿ ಅಂತ ಹೇಳ್ತಾ ಇದ್ದಾರೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಲೆಸನ್ ಪ್ಲ್ಯಾನ್ಸ್ ರಿಫ್ಲೆಕ್ಟ್ ದ ಸೈಂಟಿಫಿಕ್ ಅಪ್ರೋಚ್. ಸೈಂಟಿಫಿಕ್ ಅಪ್ರೋಚನ್ನು ಇಟ್ಕೊಂಡ್ಬಿಟ್ಟು ಯಾರು ಇಲ್ಲಿ ಲೆಸನ್ ಪ್ಲ್ಯಾನನ್ನು ಬರೆದಿದ್ದಾರೆ ಅಂತ ಹೇಳಿ ನೀವು ಗೆಸ್ ಮಾಡಬೇಕು. Explains in detail the consequences of deforestation, not at all. And then provides a variety of examples, no. Including activities, nodri, that children can perform in groups and draw conclusion through a PowerPoint presentation. ತುಂಬ ಜನ PowerPoint ಪ್ರೆಸೆಂಟೇಷನ್ ಇದೆ ಅಂದ ತಕ್ಷಣ ಅಲ್ಲ ಅದು ಲೆಕ್ಚರಿಂಗ್ ಮೆಥಡ್ ಆಗಿಬಿಡುತ್ತೆ ಅಂಥೇಳಿ ಅಂದ್ಕೊಳ್ತೀರಾ. ಬಟ್ ಆ್ಯಕ್ಟಿವಿಟೀಸ್ ಇದೆ ಆ್ಯಂಡ್ ಮಕ್ಕಳೇ ಕಂಕ್ಲೂಡ್ ಮಾಡ್ತಾ ಇದ್ದಾರೆ ಕ್ಲಾಸನ್ನು ಅನ್ನೋದಾದರೆ ಆ್ಯಂಡ್ ದಿಸ್ ಈಸ್ ಪರ್ಫೆಕ್ಟ್ ಆನ್ಸರ್ ಆಗಿರುತ್ತೆ. ಯೂಸ್ ಆಫ್ ICT ಟು ಹೆಲ್ಪ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕಿಂತನೂ ಅವರೇ ಕಂಕ್ಲೂಡ್ ಮಾಡ್ತಿದ್ದಾರೆ ಒಂದು ಆ್ಯಕ್ಟಿವಿಟಿಯಿಂದ ಅಂತಂದರೆ ದಟ್ ಈಸ್ ಮೋರ್ ವ್ಯಾಲ್ಯೂಯಬಲ್. ದೆನ್ ಮಿಸ್ ಪಾಟೀಲ್ ಇವಾಗ ಏನು ಮಾಡ್ತಾ ಇದ್ದಾರೆ? ಪಟೇಲ್, ಓಕೆ, ಪ್ರಿನ್ಸಿಪಲ್ ಆಫ್ ಸ್ಕೂಲ್ XYZ ಈಸ್ ಕೀನ್ ಅಬೌಟ್ ಇಂಟಿಗ್ರೇಟೆಡ್ ಅಪ್ರೋಚ್ ಟು ಟೀಚಿಂಗ್ ಆಫ್ ಸೈನ್ಸ್ ರ್ಯಾದರ್ ದ್ಯಾನ್ ಟೀಚಿಂಗ್ ಡಿಫ್ರೆಂಟ್ ಡಿಸಿಪ್ಲಿನ್ ಸಪ್ರೇಟಾಗಿ ಹೇಳೋದಕ್ಕಿಂತ, ಸೈನ್ಸ್ ಅಂತ ಒಂದು ಸಪ್ರೇಟಾಗಿ ಹೇಳೋದಕ್ಕಿಂತ ಅವರು ಇಂಟಿಗ್ರೇಟೆಡ್ ಅಪ್ರೋಚನ್ನು ಯೂಸ್ ಮಾಡಬೇಕು ಅಂತ ಹೇಳಿ ಅವರು ಹೆಚ್ಚು ಒತ್ತನ್ನು ಕೊಡ್ತಾಯಿದ್ರು. ಹಾಗಿದ್ರೆ ಇದರಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸನ್ನು ನೀವು ನೋಡ್ತಾ ಹೋಗ್ಬೋದು. ನಾನ್ ಅವೈಲಬಿಲಿಟಿ ಆಫ್ ಕ್ವಾಲಿಫೈಡ್ ಟೀಚರ್ಸ್ ಇನ್ ಹರ್ ಸ್ಕೂಲ್ ಟು ಟೀಚ್ ಸಪ್ರೇಟ್ ಡಿಸಿಪ್ಲಿನ್ಸ್. ಅವರು ಇಂಟಿಗ್ರೇಟೆಡ್ ಅಪ್ರೋಚ್ ಯೂಸ್ ಮಾಡ್ತಿದ್ದಾರೆ ಅಂತಂದರೆ ಅವರಲ್ಲಿ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ ಇಲ್ಲ ಅದಕ್ಕೋಸ್ಕರ ಅಂತಲ್ಲ, ನಾಟ್ ಎಟ್ ಆಲ್. ಡಿಫಿಕಲ್ಟಿ ಟು ಅಡ್ಜಸ್ಟ್ ದ ಟೀಚರ್ಸ್ ಇನ್ ದ ಟೈಮ್ ಟೇಬಲ್, ಆ ಥರ ಎಲ್ಲ ಅಲ್ಲ. ಡಿಫಿಕಲ್ಟಿ ಆಫ್ ದ ಸ್ಟೂಡೆಂಟ್ಸ್ ಟು ಅಡ್ಜಸ್ಟ್ ಟು ಡಿಫ್ರೆಂಟ್ ಟೀಚರ್ಸ್, ನೋ. ಅಂದರೆ ಒಬ್ಬೊಬ್ಬರು ಟೀಚರ್ ಒಂದೊಂದು ಸಬ್ಜೆಕ್ಟಿಗೆ ಬಂದುಬಿಟ್ರೆ ಮಕ್ಕಳಿಗೆ ಕಷ್ಟ ಆಗುತ್ತೆ ಅವ್ರನ್ನ ಅಕ್ಸೆಪ್ಟ್ ಮಾಡೋಕ್ಕೆ, ಅಡ್ಜಸ್ಟ್ ಆಗೋಕ್ಕೆ, ನೋ. All the disciplines are interlinked. A teacher can draw on cross-curricular linkages. ನೋಡಿರಿ, ಮೋರ್ ವ್ಯಾಲ್ಯೂಯಬಲ್ ಅನಿಸ್ತಿಲ್ವಾ? ಮೋರ್ ಸೂಟಬಲ್ ಅಂತ ಅನಿಸ್ತಿಲ್ವಾ? ಎಸ್. ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ 4th option. A teacher plans to teach components of food in class 6th. Which of the following can be used as a essential question? ಯಾವ ಕ್ವಶನನ್ನು ಕೇಳಿದ್ರೆ ಮೋಸ್ಟ್ ಸೂಟಬಲ್? List the food items your mother serves you in lunch. Wow, you can. ಕೇಳಬಹುದು, ತಪ್ಪೇನಿಲ್ಲ. Why does your mother serve you a meal with a variety of food items? ಇದು ಅನಿಸುತ್ತೆ ನೋಡಿ, ಇದು ಸರಿ ಅನಿಸ್ತಿದೆ. Does your mother prepare a definite set of food items for lunch every day? ಈ ಥರ ಕೇಳಿಬಿಟ್ರೆ ಏನಾಗುತ್ತೆ, ಒಬ್ಬರು ಹ್ಞೂ ಅಂತಾರೆ, ಒಬ್ಬರು ಇಲ್ಲ ಅಂತಾರೆ. ಹೌದಾ? ಅದ್ರ ಬದಲು ನೋಡಿ ಹಿಂಗೆ ಕೇಳೋದ್ರಿಂದ ತಪ್ಪಾಗುತ್ತೆ. ಓಕೆ, ಡೂ ಯು ಈಟ್ ಆಲ್ ದ ಐಟಮ್ಸ್ ಸರ್ವ್ಡ್ ಇನ್ ಯುವರ್ ಲಂಚ್ ಎವ್ರಿ ಡೇ? ಹಂಗೂ ಕೇಳಿದ್ರೂ ತಪ್ಪಾಗುತ್ತೆ. ಇಲ್ಲ, ನಾನು ತಿನ್ನಲ್ಲ ಅಂತ ಹೇಳ್ತಾರೆ. ಡೂ, ಡಸ್ ಅಥವಾ ನೀವು ಎಸ್ ಆರ್ ನೋ ಟೈಪ್ ಕ್ವಶನ್ಸ್ಗಳನ್ನು ಕೇಳ್ಕೋಬಾರ್ದು. ಎಸ್ ಆರ್ ನೋ ಟೈಪ್ ಕ್ವಶನ್ಸ್ಗಳಿದ್ದನ್ನು ನಾವು ಒಪ್ಕೋಬಾರ್ದು. ಆಪ್ಷನ್ಸ್ಗಳಿಗೆ ಹೋಗಬೇಡಿ. ಸೊ ಹಿಯರ್ ದ ಕರೆಕ್ಟ್ ಆನ್ಸರ್ ಮೋರ್ ಸೂಟಬಲ್ ಅನಿಸ್ತಾ ಇರೋದು ಆಪ್ಷನ್ 2 ಆಗಿದೆ. ವೈಲ್ ಟೀಚಿಂಗ್ ದ ಕಾನ್ಸೆಪ್ಟ್ ಫೋರ್ಸ್ ಕ್ಯಾನ್ ಚೇಂಜ್ ದ ಶೇಪ್ ಆಫ್ ಎನ್ ಆಬ್ಜೆಕ್ಟ್. ಹೌದು, ಫೋರ್ಸ್ ಕ್ಯಾನ್ ಚೇಂಜ್ ದ ಶೇಪ್ ಆಫ್ ಎನ್ ಆಬ್ಜೆಕ್ಟ್. ಇದು ನಿಮಗೆ 8th ಸ್ಟ್ಯಾಂಡರ್ಡಲ್ಲಿ ಫೋರ್ಸ್ ಆ್ಯಂಡ್ ಪ್ರೆಷರ್ ಕಾನ್ಸೆಪ್ಟಲ್ಲಿ ಬರುತ್ತೆ. ಟು ಸ್ಟೂಡೆಂಟ್ಸ್ ಎ ಟೀಚರ್ ಪ್ಲ್ಯಾನ್ಸ್ ದ ಫಾಲೋಯಿಂಗ್ ಆ್ಯಕ್ಟಿವಿಟೀಸ್. ಯಾವುದನ್ನು ಮಾಡಿಸ್ಬಹುದು? ಮೋರ್ ಸೂಟಬಲ್ ನೋಡಬೇಕು. ಎಕ್ಸ್ಪ್ಲೈನ್ ಕಾನ್ಸೆಪ್ಟ್ಸ್ ಯೂಸಿಂಗ್ ಎಕ್ಸ್ಪ್ಲೈನ್ ಅಂತ ಬಂದರೆ ಮುಗೀತು, ಓದಕ್ಕೆ ಹೋಗ್ಬೇಡ್ರಿ. ಪ್ರೊವೈಡ್ ಎ ಡಫ್ ಆನ್ ಎ ಪ್ಲೇಟ್
ಆ್ಯಂಡ್ ಆಸ್ಕ್ ದ ಸ್ಟೂಡೆಂಟ್ಸ್ ಟು ಪ್ರೆಸ್ ಇಟ್ ಡೌನ್ ವಿತ್ ಅ ಹ್ಯಾಂಡ್. ಅದನ್ನು ಡಫ್ ಅನ್ನೋ ಹಿಟ್ಟನ್ನು ಕೊಟ್ಬಿಟ್ಟು, ಈಗ ಚಪಾತಿ ಹಿಟ್ಟನ್ನು ಕೊಟ್ಬಿಟ್ಟು ಅದನ್ನು ಪ್ಲೇಟ್ ಮೇಲೆ ಇಟ್ಟು ಅದನ್ನು ಪ್ರೆಸ್ ಮಾಡಿ ಅಂತ ಹೇಳೋದು. ಶೋ ಆ್ಯನ್ ಆಡಿಯೋ ವಿಜುವಲ್ ಫಿಲ್ಮ್ ಎಕ್ಸ್ಪ್ಲೈನಿಂಗ್ ದ ಕಾನ್ಸೆಪ್ಟ್ ವಿತ್ ಸಮ್ ಎಕ್ಸಾಂಪಲ್. ಮೇ ಬಿ ದ ಟೀಚರ್ ಈಸ್ ಯೂಸಿಂಗ್ ಡಿಫ್ರೆಂಟ್ ಅಪ್ರೋಚಸ್ ಟು ಲರ್ನಿಂಗ್ ಬಿಕಾಸ್. ಇಲ್ಲಿ ಇಷ್ಟೊಂದೆಲ್ಲ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿ. ಓಕೆ, ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಅಂದರೆ, ಶಿ ನೋಸ್ ಶಿ ಮಸ್ಟ್ ಫಾಲೋ ಹರ್ ಲೆಸನ್ ಪ್ಲ್ಯಾನ್. ಟೀಚರ್ ಈ ರೀತಿಯೇ ಲೆಸನ್ ಪ್ಲ್ಯಾನ್ ಮಾಡಿರೋದ್ರಿಂದ ಇದೇ ಥರ ನಾನು ಮಾಡಬೇಕು ಅಂತ ಹೇಳಿ ಥಿಂಕ್ ಮಾಡ್ತಿದ್ದಾರಾ? ನೋ. ಶಿ ವಾಂಟ್ಸ್ ಟು ಪ್ರಿಪೇರ್ ಸ್ಟೂಡೆಂಟ್ಸ್ ಫಾರ್ ಎ ಟೆಸ್ಟ್. ನಾಟ್ ಎಟ್ ಆಲ್. ಇಲ್ಲಿ ಟೀಚರ್ನ ಉದ್ದೇಶ ಏನೋ ಮಕ್ಕಳಿಗೆ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ ಹೇಳಿ. ಆಲ್ರೆಡಿ ಮಕ್ಕಳಿಗೆ ಫೋರ್ಸ್ ಕ್ಯಾನ್ ಚೇಂಜ್ ದ ಶೇಪ್ ಆಫ್ ಅನ್ ಆಬ್ಜೆಕ್ಟ್ ಅನ್ನೋದು ಗೊತ್ತಿದೆ, ಆದರೆ ಅದೊಂದು ಸೆಂಟೆನ್ಸ್ ಗೊತ್ತಿಲ್ಲ ಅವ್ರಿಗಷ್ಟೇ. ಕರೆಕ್ಟ್? ಯಾವುದೇ ಒಂದು ಫೋರ್ಸನ್ನು, ಈಗ ಬಲೂನ್ಗೆ ನಾವು ಫೋರ್ಸನ್ನು ಹಾಕಿದ್ವಿ ಅಂದರೆ ಅದ್ರ ಶೇಪ್ ಸ್ವಲ್ಪ ಚೇಂಜ್ ಆಗುತ್ತಾ? ರಬ್ಬರ್ ಬ್ಯಾಂಡಿಗೆ ಚೇಂಜ್ ಆಗುತ್ತಾ? ಸ್ಪಂಜಿಗೆ ಚೇಂಜ್ ಆಗುತ್ತಾ? ಅದೇ ಥರನೇ ಅದನ್ನು ನಾವು ಹೇಳಬೇಕಷ್ಟೇ. ಆ ಎಲ್ಲ ಆ್ಯಕ್ಟಿವಿಟೀಸನ್ನು ಒಂದು ಕಡೆ ಲೀಸ್ಟ್ ಮಾಡಿ ಹೇಳಬೇಕಷ್ಟೆ. ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲರ್ನರ್ಸ್ ಇನ್ ದ ಕ್ಲಾಸ್ ಆ್ಯಂಡ್ ಶಿ ವಾಂಟ್ಸ್ ಟು ಅಡ್ರೆಸ್ ಮಲ್ಟಿಪಲ್ ಇಂಟೆಲಿಜೆನ್ಸ್. ಹಾಗಾಗಿನೇ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನನಗೇನೋ ಸರಿ ಅನಿಸ್ತಿದೆ. ಶಿ ವಾಂಟ್ಸ್ ಟು ಪ್ರೂವ್ ಹರ್ ನಾಲೆಜ್. ನೋ, ನೋಡಿರಿ ಎಷ್ಟು ನಮ್ಮನ್ನು ಬಕ್ರ ಮಾಡೋಕ್ಕೆ ಹೋಗ್ತಾರೆ. ಆ್ಯಂಡ್ ಹಿಯರ್ ದ ಆನ್ಸರ್ ಈಸ್ ಥರ್ಡ್ ಆಪ್ಷನ್. Now, which of the following can be assessed when Geeta is using only MCQ as a tool to assess nutrition in humans or animals? Nutrition in animals ಅಂತ ಚಾಪ್ಟರ್ ಇದೆಯಲ್ಲ, ಅದರಲ್ಲಿ ಇವಾಗ ಟೀಚರ್ ಏನು ಮಾಡ್ತಿದ್ದಾರೆ ಫಾರ್ ಅಸೆಸ್ಮೆಂಟ್, ಶಿ ಈಸ್ ಯೂಸಿಂಗ್ ಓನ್ಲಿ MCQ. ಓಕೆ, ಹಾಗಿದ್ರೆ ಟೀಚರ್ನ ಒಂದು ಉದ್ದೇಶ ಏನಾಗಿರಬಹುದು ಅಂತ. ಅನಾಲಿಟಿಕಲ್ ಎಬಿಲಿಟಿ ಟು ಕ್ಲಾಸಿಫೈ ಫುಡ್ ಐಟಮ್ಸ್ ಆ್ಯಂಡ್ ಮೇಕ್ ಎ ಪೋಸ್ಟರ್. ನೋ. Okay, analytical ability to classify food items and no. Misconception related to food habits. ಫುಡ್ ಹ್ಯಾಬಿಟ್ಸ್ ಬಗ್ಗೆ ಅವ್ರಿಗೇನಾದರೂ ಮಿಸ್ಕಾನ್ಸೆಪ್ಷನ್ ಇರಬಹುದು ಅಂತನಾ, ತಿಳ್ಕೊಳ್ಳೋಕ್ಕೆ ಅಂತನಾ? ಇರಬಹುದು. ಲರ್ನರ್ಸ್ ಎಬಿಲಿಟಿ ಟು ಅಪ್ಲೈ ನಾಲೆಜ್ ಆ್ಯಂಡ್ ಪ್ರಿಪೇರ್ ಎ ರೋಲ್ ಪ್ಲೇ ಅಲ್ವೇ ಅಲ್ಲ, ಇದು MCQದು ಬಂದಾಗ ಇಲ್ಲಿ ಎಂಥ ರೋಲ್ ಪ್ಲೇ ಇದೆ? ಲರ್ನರ್ಸ್ ಎಬಿಲಿಟಿ ಟು ಕಾಂಪ್ರಹೆಂಡ್, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ, ದ ಇಂಪಾರ್ಟೆನ್ಸ್ ಆಫ್ ಕಾಂಪೊನೆಂಟ್ಸ್ ಆಫ್ ಫುಡ್ ಆ್ಯಂಡ್ ರೈಟ್ ಲಾಂಗ್ ಎಸ್ಸೆ. ನೋ. ಈಸಿಲಿ ನೀವು ಥರ್ಡ್ ಆ್ಯಂಡ್ ಫೋರ್ತ್ ಆಪ್ಷನ್ ಅಂತ ತೆಗಿತೀರಾ. ಫಸ್ಟ್ ಆ್ಯಂಡ್ ಸೆಕೆಂಡಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ತಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಇಲ್ಲಿ ಸರಿಯಾದಂತಹ ಉತ್ತರ ಸೆಕೆಂಡ್ ಆಪ್ಷನ್ ಆಗಿದೆ, ಮಿಸ್ಕಾನ್ಸೆಪ್ಷನ್ಸ್ ರಿಲೇಟೆಡ್ ಟು ಫುಡ್ ಹ್ಯಾಬಿಟ್ಸ್. ಇಲ್ಲಿ ಅವರು ಇದ್ರ ಕಡೆ ಫೋಕಸ್ ಮಾಡ್ತಿದ್ದಾರೆ, ಇದನ್ನು ಅವರು ಅಸೆಸ್ ಮಾಡಬಹುದು ಅಂತ ಹೇಳಿ ನಾವು ಹೇಳ್ಬೋದು. ಎ ಸೈನ್ಸ್ ಟೀಚರ್ ಪ್ಲ್ಯಾನ್ಸ್ ಗ್ರೂಪ್ ಆ್ಯಕ್ಟಿವಿಟೀಸ್ ಟು ಟೀಚ್ ದ ಪ್ರಾಪರ್ಟೀಸ್ ಆಫ್ ಏರ್ ಇನ್ ಕ್ಲಾಸ್ 6th. Which one set of attributes would like to have in the students she selects as a group leaders? Groups leadersಗಳಲ್ಲಿ ಅವಳು ಏನು ಉದ್ದೇಶ ಇಟ್ಕೊಂಡಿರಬೇಕು ಟೀಚರ್ ಅಂತ? ಅವಳು ಬೇಡ, ಅವರು. ಓಕೆ, ಐ ರೆಸ್ಪೆಕ್ಟ್ ಟೀಚರ್ಸ್. ಓಕೆ, ಫ್ರೀಡಮ್ ಟು ಚೂಸ್ ರೋಲ್ಸ್, ವರ್ಕ್ ಎಟ್ ದೇರ್ ಓನ್ ಪೇಸ್. ಎಸ್, ಅವರ ಒಂದು ಸ್ಪೀಡಲ್ಲಿನ ಅವ್ರು ಕಲ್ತ್ಕೋಬೇಕು ಅಂತ ಹೇಳಿ. ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಕೊಡಬಹುದು, ತಪ್ಪೇನಿಲ್ಲ. Ordering students to take roles and deliver in consonance with their understanding. No. Ordering ಮಾಡಂಗಿಲ್ಲ. Giving major roles to brighter students to ensure the group finishes first. No. ತಪ್ಪು. Assigning roles as per capability, motivating and coordinating among the group members. ಈಗ ನೋಡಿ, ಆಪ್ಷನ್ ಆ್ಯಂಡ್ ಆಪ್ಷನ್ 4 ಇವೆರಡರಲ್ಲಿ ನಿಮಗೆ ಕನ್ಫ್ಯೂಷನ್ ಇರ್ಬೋದು. ಈಗ ಇವೆರಡನ್ನ ಓದಿ ನೋಡಿ. ಅಸೈನಿಂಗ್ ದ ರೋಲ್ಸ್ ಪರ್ ಕ್ಯಾಪಬಿಲಿಟಿ, ಅವರ ಒಂದು ಎಬಿಲಿಟಿ ಬೇಸಿಸ್ ಮೇಲೆ ನಾವು ರೋಲ್ಸನ್ನು ನಾವು ಕೊಡ್ತಾ ಇದ್ದೀವಿ ಅನ್ನೋದು ಮೋರ್ ಸೂಟಬಲ್ ಅನಿಸ್ತಿಲ್ವಾ? ಎಸ್, ಹಿಯರ್ ದ ಆನ್ಸರ್ ಈಸ್ ಫೋರ್ತ್ ಆಪ್ಷನ್. ವೈಲ್ ಸೆಲೆಕ್ಟಿಂಗ್ ಎ ಪರ್ಫಾರ್ಮೆಂಟ್ ಟಾಸ್ಕ್ ಟು ಹೆಲ್ಪ್ ಸ್ಟೂಡೆಂಟ್ಸ್ ಡೆವಲಪ್ಸ್ ರಿಸರ್ಚ್ ಓರಿಯೆಂಟೆಡ್ ಸ್ಕಿಲ್ಸ್ ಇನ್ ಅ ಸೈನ್ಸ್ ಕ್ಲಾಸ್, ಎ ಟೀಚರ್ ಮೇ ಪಿಕ್ ಅಪ್ ಎ ಟಾಪಿಕ್. ಇಲ್ಲಿ ಅವ್ರು ಏನು ಮಾಡಬಹುದು ಸೈನ್ಸ್ ಟೀಚರ್ ಅಂತಂದರೆ, ಫ್ರಮ್ ದ ಕಂಟೆಂಟ್ ಗಿವನ್ ಇನ್ ದ ಸಿಲೆಬಸ್ ವಿಚ್ ಮಸ್ಟ್ ಬಿ ಕಂಪ್ಲೀಟೆಡ್ ಇನ್ ಟೈಮ್. ನೋ, ಇನ್ ಟೈಮ್ ಅಂತ ಹೇಳಿ ನಾವು ಫೋಕಸ್ ಮಾಡಬಾರ್ದು. ವಿಚ್ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಇನ್ ಕ್ಲಾಸ್ ಫೈಂಡ್ ಇಂಟ್ರೆಸ್ಟಿಂಗ್. ಹಾಗಿದ್ರೆ ಇಂಟ್ರೆಸ್ಟ್ ಇಲ್ಲದೆ ಇರೋರ್ದು? ಅಲ್ವಾ. ವಿಚ್ ಶಿ ಥಿಂಗ್ಸ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಸ್ಟೂಡೆಂಟ್ಸ್. ಇಂಪಾರ್ಟೆಂಟ್ ಅಲ್ಲ ಅಂತ ಇದು ಒಂಥರ ಸಬ್ಜೆಕ್ಟಿವ್ ಆಗಿ ಹೋಗುತ್ತಲ್ಲ, ಅವ್ರಿಗೆ ಯಾವುದು ಅಂತ ಅವ್ರ ಮೆಂಟಾಲಿಟಿ ಎಷ್ಟಿರುತ್ತೋ ಅವರು ಅಷ್ಟಕ್ಕಷ್ಟೇ ಫೋಕಸ್ ಮಾಡಿಬಿಡ್ತಾರೆ. ಎಸ್, ರಿಲೇಟೆಡ್ ಟು ದ ಪ್ರಾಬ್ಲಮ್ ಫೇಸ್ಡ್ ಬೈ ದ ಸ್ಟೂಡೆಂಟ್ಸ್ ಇನ್ ದೇರ್ ಡೇ ಟು ಡೇ ಫಂಕ್ಷನಿಂಗ್ ಆ್ಯಂಡ್ ವಿಚ್ ಈಸ್ ಅ ಪಾರ್ಟ್ ಆಫ್ ಕಾನ್ಸೆಪ್ಟ್ಸ್ ಟು ಬಿ ಕವರ್ಡ್ ಫಾರ್ ದಿಸ್ ಸಿಲೆಬಸ್. ಪರ್ಫೆಕ್ಟ್. While investigating how water affects the germination of seeds, a teacher asked the students to soak bean seeds on a bed of cotton wool for a few days and observe the changes. ಅಂದರೆ ಅಲ್ಲಿ ಸ್ಪ್ರೌಟ್ಸ್ ಬರುತ್ತಲ್ವ, ಅದನ್ನೇ ಮೊಳಕೆ ಬರೋದನ್ನು ಹೇಳ್ತಾ ಇದ್ದಾರೆ. ವಾಟ್ ಈಸ್ ದ ಗೈಡ್ಲೈನ್ ದಟ್ ಶಿ ಫಾರ್ಗಾಟ್ ಟು ಮೆನ್ಷನ್? ಅವ್ರು ಏನನ್ನು ಹೇಳೋದನ್ನು ಮರೀತಾರೆ ಅಂತ ಹೇಳಿ.
ಸೊ ಇಲ್ಲಿ ಮೆನಿ ಸೀಡ್ಸ್ ಆನ್ ವೆಟ್ ಕಾಟನ್, ಎ ಫ್ಯೂ ಸೀಡ್ಸ್ ಆನ್ ವೆಟ್ ಕಾಟನ್, ಮೆನಿ ಸೀಡ್ಸ್ ಆನ್ ಡ್ರೈ ಕಾಟನ್. ಇಲ್ಲಿ ವೆಟ್ಟೇ ಬೇಕಾಗಿರೋದು, ಹಸಿ ಒಂದು ತೇವಾಂಶನೇ ಇರಬೇಕಲ್ಲಿ. ಸೊ ಇಲ್ಲಿ ಅವರು ಫ್ಯೂ ಸೀಡ್ಸ್ ಆರ್ ಮೆನಿ ಸೀಡ್ಸ್ ಯಾವುದನ್ನು ಹೇಳಬೇಕು ಅವರು. ಸೊ ಹಿಯರ್ ದ ಆಪ್ಷನ್ ಈಸ್ ಎ ಫ್ಯೂ ಸೀಡ್ಸ್ ಆನ್ ವೆಟ್ ಕಾಟನ್. ಓಕೆ, ಮೋರ್ ಡಿಸ್ಕಷನ್ ಆಗೋಯ್ತು. ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಡೈಲಿ ಸೈನ್ಸ್ ಆ್ಯಂಡ್ CDPನ ಈಗ ಮುಗಿಸೋಣ. ವೀಕೆಂಡಲ್ಲಿ ನಾನು ನಿಮಗೆ ಮ್ಯಾಥ್ಸನ್ನು ತಿಳಿಸ್ಕೊಡ್ತೀನಿ. ಐ ಹೋಪ್ ನನ್ನ ಒಂದು ವರ್ಕ್ ನಿಮಗೆ ಹೆಲ್ಪ್ ಆಗ್ತಿದೆ ಅಂಥೇಳಿ, ಹಾಗೆ ನೀವು ನನ್ನನ್ನು ಅರ್ಥ ಮಾಡ್ಕೊಳ್ತೀರಾ. ಬಿಕಾಸ್ ಶಿ ಈಸ್ ಬ್ಯುಸಿ, ನಮಗೆ ಈ ಬ್ಯುಸಿ ಶೆಡ್ಯೂಲೆಲ್ಲ ಕೊಡ್ತಿದ್ದಾರೆ ಅಂತೇಳಿ ಪ್ಲೀಸ್ ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಳ್ತೀನಿ. ಎವ್ರಿ ಸ್ಯಾಟರ್ಡೆ ಆ್ಯಂಡ್ ಸಂಡೇ ನಾನು ನಿಮಗೆ ಮ್ಯಾಥ್ಸ್ ವೀಡಿಯೋಸ್ಗಳನ್ನು ಕೊಡ್ತೀನಿ. ಅದರಲ್ಲಿ ಕಂಪ್ಲೀಟ್ ಕಾನ್ಸೆಪ್ಟ್ಸನ್ನು ನಿಮಗೆ ತಿಳ್ಕೊಡ್ತಾ ಬರ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್, ಹ್ಯಾವ್ ಅ ಗುಡ್ ಡೇ.